ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಆಶ್ವಯುಜ ಮಾಸದ ಮಂಗಳವಾರ ಇವತ್ತಿನ ದಿವಸ ತಾಯನ್ನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಈ ನವರಾತ್ರಿ ಪ್ರಾರಂಭ ಆದಾಗಲಿಂದ ತಾಯಿಯನ್ನು ಬೆಳಗ್ಗೆ ಬೇಗ ಎದ್ದು ಪೂಜಾನುಷ್ಠಾನವನ್ನು ಮಾಡುವ ಕಾರಣದಿಂದ ಆ ಬೆಳಗಿನ ಜಾವ, ಆ ಒಂದು ಮಂಜು, ಅದರಲ್ಲೂ ಈ ಒಂದು ಬೆಂಗಳೂರಿನ ಉತ್ತರ ಭಾಗ ದೇವನಹಳ್ಳಿ ಜಾಗದಲ್ಲಂತೂ ಕೂಡ ಬೆಳಗಿನ ಜಾವ ಬಹಳ ಮಂಜು ಚಳಿ ಇರತಕ್ಕಂಥ ಪ್ರದೇಶ. ಯಾಕೆಂದರೆ ಅಲ್ಲಿ ಸುತ್ತಮುತ್ತ ಎಲ್ಲ ಬೆಟ್ಟ. ಆ ಒಂದು ಸಮಯದಲ್ಲಿ ಎದ್ದು ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಬೆಳಗ್ಗೆ ಮಾಡಾದಮೇಲೆ ನಮ್ಮೆಲ್ಲರ ಆಲೋಚನೆಗಳು ಒಂದು ರೀತಿ, ನಮ್ಮ ಆಲೋಚನೆಗಳೆಲ್ಲವೂ ಕೂಡ ಶಾಂತವಾಗಿ ನೆಮ್ಮದಿಯುತವಾಗಿ ಇದ್ದು ಬಿಡುತ್ತೆ. ಆಲೋಚನೆಯನ್ನು ಮಾಡಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಒಂದು ಕಡೆ ಒಂದು ಫ್ರೆಶ್, ಇನ್ನೊಂದು ಕಡೆ ಆ ಒಂದು ಬೆಳಗಿನ ಜಾವದ ನಿದ್ದೆ ಮಂಪರು ಹಾಗೇ ಇರುತ್ತೆ. ಅದರಲ್ಲಿ ದೇವಿಯ ಪ್ರಾರ್ಥನೆ ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ನವರಾತ್ರಿಯ 3ನೇ ದಿನ ಮಂಗಳವಾರ ದೇವಿ ಚಂದ್ರಘಂಟಾ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಕಾಶಿ, ಪೂರಿ ಜಗನ್ನಾಥ್, ಗಯಾ, ವಾರಣಾಸಿ, ಬದ್ರಿನಾಥ್, ಕೇದಾರ್ನಾಥ್ ಇಂತಹ ಪುಣ್ಯಕ್ಷೇತ್ರಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಪ್ರಾರಂಭದ ಹಂತದಲ್ಲೇ ಒಂದು ವಿಚಾರದ ಬಗ್ಗೆ ನಾನೇ ಎಡವಿಬಿಟ್ಟೆ. ಏನಪ್ಪ, ಇವತ್ತಿನ ದಿವಸ ಮಂಗಳವಾರವ ಅಥವಾ ಬುಧವಾರವ ಅನ್ನುವ ಒಂದು ಕನ್ಫ್ಯೂಷನಲ್ಲಿ ಮೊದಲು ಬುಧವಾರ ಅಂದೆ, ಈಗ ಮಂಗಳವಾರ ಅಂದೆ. ಹಾಗೆ ಒಬ್ಬ ಮನುಷ್ಯ ಅಂದಮೇಲೆ ಎಡುವುದು ಸಹಜ, ಎಡುತ್ತಾನೆ ಇರ್ತಾರೆ. ಇಂತಹ ಎಡುವುದನ್ನು, ಆ ಒಂದು ಭಯ ಎಂಬತಕ್ಕಂಥ, ಆ ಒಂದು ಅಂಜಿಕೆ ಎಂಬತಕ್ಕಂಥದ್ದು ಎಲ್ಲವನ್ನೂ ಕೂಡ ದೂರ ಮಾಡ್ತಕ್ಕಂಥ ಶಕ್ತಿ ದೇವಿ ಚಂದ್ರಘಂಟಾಳಲ್ಲಿರ್ತಕ್ಕಂಥದ್ದು. ಇವತ್ತಿನ ದಿವಸ ನವರಾತ್ರಿಯ 3ನೇ ದಿನ ದೇವಿ ಚಂದ್ರಘಂಟಾ ದೇವಿನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಎಂಥ ಸಮಯ ಇದ್ರೂ ಕೂಡ ಮನುಷ್ಯ ಇನ್ನೆಷ್ಟೇ ತೀಕ್ಷ್ಣವಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡಿ ಆತನ ಹೆಜ್ಜೆ ಹಾಕಿದ್ರೂ ಕೂಡ ಎಲ್ಲೋ ಒಂದು ವಿಚಾರದಲ್ಲಿ ಒಬ್ಬ ಮನುಷ್ಯ ಎಡುತ್ತಾನೆ. ಹಾಗಾಗಿ ಈ ಎಡುವುದನ್ನು ಮತ್ತು ಭಯ ಎಂಬತಕ್ಕಂಥದ್ದನ್ನು, ಅಂಜಿಕೆ ಎಂಬತಕ್ಕಂಥದ್ದನ್ನು, ಭಯ ಯಾರಿಗೆ ತಾನೇ ಇರೋದಿಲ್ಲ, ಎಲ್ರಿಗೂ ಕೂಡ ಭಯ ಇರುತ್ತೆ. ಆತ ಇನ್ನೆಷ್ಟೇ ಗಟ್ಟಿಮುಟ್ಟಾಗಿದ್ರೂ ಕೂಡ, ದೇಹ ಬಲಿಷ್ಠವಾಗಿದ್ರೂ ಕೂಡ, ನೋಡಲಿಕ್ಕೆ ಆಜಾನುಭಾವದ್ರೂ ಕೂಡ ಆತನ ಮನುಷ್ಯನಲ್ಲಿ ಒಂದು ಭಯ ಎಂಬತಕ್ಕಂಥ ಒಂದು ಗುಣ ಇದ್ದೇ ಇರುತ್ತೆ. ಇದನ್ನೆಂಥ ಕಷ್ಟದ ಪರಿಸ್ಥಿತಿನೂ ಕೂಡ ಬಂದರೂ ನಾನು ಎದುರಿಸ್ತೀನಿ ಎಂಬತಕ್ಕಂಥ ಒಂದು ಆತ್ಮಸ್ಥೈರ್ಯ, ಧೈರ್ಯ ನಮ್ಮಲ್ಲಿದ್ರೂ ಕೂಡ ಎಲ್ಲೋ ಒಂದು ವಿಚಾರದಲ್ಲಿ ಆ ಭಯ ಎಂಬತಕ್ಕಂಥದ್ದು ಮನುಷ್ಯನ ಕಾಡುತ್ತೆ. ಹಾಗಾಗಿ ಆ ಭಯ ನಾವು ಯಾವತ್ತೂ ಕೂಡ ನಮ್ಮ ಮನುಷ್ಯನಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಭಯ ಎಂಬತಕ್ಕಂಥ ಗುಣ ಒಬ್ಬ ಮನುಷ್ಯನಲ್ಲಿ ಇರಲೇಬಾರದು ಎಂಬತಕ್ಕಂಥ ಮಾತು ಅಸಾಧ್ಯ. ಒಬ್ಬ ಮನುಷ್ಯನಲ್ಲಿ ಭಯ ಎಂಬತಕ್ಕಂಥದ್ದು ಇರಲೇಬೇಕು. ಈ ಭಯದಿಂದ ಲಾಭವೂ ಉಂಟು, ನಷ್ಟವೂ ಉಂಟು. ಆ ಭಯದಿಂದ ಇರ್ತಕ್ಕಂಥ ನಷ್ಟವನ್ನು ನಾವು ದೂರ ಮಾಡಿಕೊಳ್ಬೇಕು, ಇರ್ತಕ್ಕಂಥ ಭಯವನ್ನು ಹೋಗಲಾಡಿಸ್ಬೇಕು. ಒಬ್ಬ ಮನುಷ್ಯ ಮುಂದೆ ಬರಬೇಕು, ತಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಉನ್ನತ ಸ್ಥಾನಕ್ಕೆ ಬರಬೇಕು ಅಂದರೆ ದೇವಿ ಚಂದ್ರಘಂಟಾ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ದೇವಿ ನೋಡು ಎಷ್ಟು ಅದ್ಭುತವಾಗಿ ಹುಲಿಯ ಮೇಲೆ ಕೂತು ತಾಯಿ ತನ್ನ ಎಡಗೈಯಲ್ಲಿ ಕಮಂಡ್ಲ, ಬಲಗೈಯಲ್ಲಿ ಜಪಮಾಲೆ, ಗದೆ, ಬಿಲ್ಲು ಬಾಣ, ಕತ್ತಿ, ತ್ರಿಶೂಲ ಇದೆಲ್ಲವನ್ನು ಕೂಡ ದೇವಿಯ ಕೈಯಲ್ಲಿ ಇದೆ.
ತ್ರಿಶೂಲ ಅಸುರತ್ವವನ್ನು ವಧೆ ಮಾಡಲಿಕ್ಕೆ, ಕತ್ತಿನೂ ಕೂಡ ಹೌದು, ಗದೆನೂ ಕೂಡ ಹೌದು, ಬಿಲ್ಲು ಬಾಣನೂ ಕೂಡ ಹೌದು. ಇದೆಲ್ಲವೂ ಕೂಡ ಅಸುರತ್ವವನ್ನು, ಶತ್ರುನಾಶವನ್ನು ಮಾಡ್ತಕ್ಕಂಥ ಶಸ್ತ್ರಗಳು. ಭಯ ಎಂಬತಕ್ಕಂಥ ಕಾಲ ಬಂದಾಗ, ಸಮಸ್ಯೆ ಎಂಬತಕ್ಕಂಥ ಕಾಲ ಬಂದಾಗ ಇದೆಲ್ಲವೂ ಕೂಡ ಒಂದು ಧೈರ್ಯವನ್ನು ಕೊಡ್ತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ. ಈಗ ನೋಡಿ, ಸಾಧಾರಣವಾಗಿ ನಿಮ್ಮ ಮುಂದೆ 10 ಜನ ಇದ್ದಾರೆ, ನೀವು ಒಬ್ಬರೇ ಇದ್ದೀರಿ. ಆದರೆ ಅವರೆಲ್ಲರ ಹತ್ರನೂ ಕೂಡ ಅಸ್ತ್ರಶಸ್ತ್ರಗಳಿದ್ದಾವೆ, ನಿಮ್ಮ ಹತ್ರ ಏನೂ ಇಲ್ಲ. ಆ ಕ್ಷಣ ಬರೀ ಖಾಲಿ ಕೈಯಲ್ಲಿ ನೀವು ಅವ್ರ ಜೊತೆ ಹೋರಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗಬಹುದು. ಅದೇ ನಿಮ್ಮ ಕೈಯಲ್ಲಿ ಏನೋ ಒಂದು ಅಸ್ತ್ರ, ಒಂದು ಸಣ್ಣ ಕಲ್ಲು ಸಿಕ್ಕಿದ್ರೂ ಕೂಡ ಆ ಒಂದು ಸಣ್ಣ ಕಲ್ಲಿನಿಂದ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯ ಕೈಯಲ್ಲಿ ಕೊಡ್ಲಿ ಇದ್ರೂ ಕೂಡ ಆತನನ್ನು ನಾವು ಭಯಪಡಿಸ್ಬೋದು. ಹಾಗೆ ಈ ಶಸ್ತ್ರಗಳೆಲ್ಲವೂ ಕೂಡ ಮನುಷ್ಯನಿಗೆ ಒಂದು ರೀತಿ ಧೈರ್ಯ ತುಂಬತಕ್ಕಂಥದ್ದು. ಆದರೆ ಇದೇ ಶಸ್ತ್ರಗಳಲ್ಲಿ ಭಯನೂ ಕೂಡ ಉಂಟು ಮಾಡ್ಬೋದು, ಒಬ್ಬ ಮನುಷ್ಯನಿಗೆ ನೋವನ್ನೂ ಕೂಡ ಉಂಟು ಮಾಡ್ಬೋದು. ನಮಗೆ ಧೈರ್ಯ, ಎದುರುಗಡೆ ಇರತಕ್ಕಂಥ ಮನುಷ್ಯನಿಗೆ ಭಯ. ನೋಡಿ, ಎರಡರಲ್ಲೂ ಕೂಡ ಎಷ್ಟು ಮೂಲಾರ್ಥಗಳಿದ್ದಾವೆ. ಆದರೆ ಇರ್ತಕ್ಕಂಥ ಶಸ್ತ್ರಗಳನ್ನು ಯಾವುದಕ್ಕೆ ಉಪಯೋಗಿಸ್ಬೇಕೋ ನಾವು ಅದಕ್ಕೆ ಉಪಯೋಗಿಸ್ಬೇಕು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಅದೆಲ್ಲವೂ ಕೂಡ ಬದಲಾಗೋಗಿದೆ. ಇರಲಿ, ವಿಚಾರಧಾರೆ ಇಲ್ಲಿಂದ ಮತ್ತೆಲ್ಲೋ ಕಡೆ ಹೋದರೆ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಸಮಯನೂ ಕೂಡ ಹೊರತಃ ಹಾಳಾಗೋಗುತ್ತೆ. ದೇವಿಯ ವರ್ಣನೆಯನ್ನು ಮಾಡ್ತಾ ಇದ್ರಿ. ತಾಯಿ ಬಹಳ ವಿಶೇಷವಾಗಿ ಕಮಂಡಲವನ್ನು ಇಟ್ಕೊಂಡು ಜಪಮಾಲೆಯನ್ನು ಇಟ್ಕೊಂಡಿದ್ದಾರೆ. ಜಪಮಾಲೆಯನ್ನು ಏನಕ್ಕೆ ಇಟ್ಕೊಂಡಿದ್ದಾರೆ? ಜಪ ಮಾಡ್ತಕ್ಕಂಥದ್ದೇನಕ್ಕೆ? ಮನಸ್ಸಿನ ಏಕಾಗ್ರತೆಗಾಗಿ, ಭಗವಂತನ ಪ್ರಾರ್ಥನೆಗಾಗಿ, ನಿರಂತರವಾಗಿರ್ತಕ್ಕಂಥ ಒಂದು ಮೆಡಿಟೇಷನ್ಗಾಗಿ. ಜಪವನ್ನು ಮಾಡ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಏಕಾಗ್ರತೆ ಬಹಳ ಅದ್ಭುತವಾಗಿರುತ್ತೆ. ಆ ರೀತಿ ಬಲಗೈಯಲ್ಲಿ ಜಪಮಾಲೆ ಮತ್ತು ದೇವಿ ಇಲ್ಲಿ ಕಮಲವನ್ನೂ ಕೂಡ ಇಟ್ಕೊಂಡಿದ್ದಾಳೆ ತಾಯಿ. ಕಮಲವನ್ನೂ ಕೂಡ ಇಟ್ಕೊಂಡಿದ್ದಾಳೆ ತಾಯಿ. ಹಾಗಾಗಿ ದೇವಿ ಚಂದ್ರಘಂಟಾ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಇರತಕ್ಕಂಥ ಭಯ, ಆ ಒಂದು ಒಬ್ಬ ಮನುಷ್ಯ ಅಂದಮೇಲೆ ಭಯ ಎಂಬತಕ್ಕಂಥದ್ದು ಸಹಜವೇ. ಆ ಭಯವನ್ನು ದೂರ ಮಾಡಿಕೊಳ್ಳಿಕ್ಕೆ ಇದೆಲ್ಲವನ್ನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ದೇವಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ದುಶ್ಚಟಗಳು, ಭಯಗಳು, ಅಸರತ್ವ, ಶತ್ರುತ್ವ ಇದೆಲ್ಲವೂ ಕೂಡ ದೂರ ಆಗಿ ನಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಬೋದು. ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಚಂದ್ರಘಂಟಾ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನವರಾತ್ರಿಯ 3ನೇ ದಿನ ದೇವಿ ಚಂದ್ರಘಂಟಾ ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ದಿನ ಅಂತ ಹೇಳಿ ಪ್ರಾರಂಭದಲ್ಲೇ ತಿಳಿಸ್ತಾ ಇದ್ದೆ. ಅದರಲ್ಲೂ ಇವತ್ತಿನ ದಿವಸ ಮಂಗಳವಾರ ಕೂಡ ಇದೆ. ಇವತ್ತಿನ ದಿವಸ ಗುರುಗಳು ಏನೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಡ್ತಾರೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಇನ್ನು ಅವರು ತಿಳಿಸ್ಕೊಡ್ಬೇಕು ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವ ಮೊದಲನೇದಾಗಿ ಗುರುಗಳನ್ನು. ಇನ್ನು ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೇಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹರಿಂಕಾರಾಸನಗರ್ಭಿದಾಂ ನಲಸುಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ಧೂತಾಂ ತನಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸ್ರಗ್ಭೂಷಿತಾಂ ಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ ಅಂಬಾಯ ನಮಃ ಗಂಧಧ್ವಾರಾಂತರಾದರ್ಶಾನ್ ನಿತ್ಯಪುಷ್ಠಾಂಗರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಓಂ ಶ್ರೀಂ ದುರ್ಗಾಯ ನಮಃ. ಜಾತವೇದಸೇಂ ಸುನವಾಮಸೋ ಮಮರಾದೀತೋ ನಿದಹಾದಿವೇದಾಃ ಸನಃಪರ್ಷದತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸುತರಸೀಂ ನಮಃ. ಓಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ನಮಃ. ಲಲಿತಾಯ ನಮಃ. ದುರ್ಗಾಯ ನಮಃ. ಗಣಪತೇ ನಮಃ. ಗ್ರಾಮಿಣೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಗಣಸ್ವರೂಪಿಣೇ ನಮಃ. ಓಂ ಗಣಾಗಣವಲ್ಲಭಾಯ ನಮಃ. ಗಣೇಶ್ವರಣ್ಯೇ ನಮಃ. ಓಂ ಲಲಿತಾಂಬಾಲಾಂಬಿಕಾಯೈ ನಮೋ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಚಂದ್ರಘಂಟ ವಿಶೇಷವಾಗಿರ್ತಕ್ಕಂಥ ದೇವಿಯ ಉಪಾಸನೆ. ನವರಾತ್ರಿಯ ಉತ್ಸವದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂದರೆ ಶಾರದೆಯಾಗೂ, ಲಕ್ಷ್ಮಿಯಾಗೂ ಹಾಗೂ ಶಕ್ತಿ ದೇವತೆಯಾಗೂ ಇರತಕ್ಕಂಥದ್ದು. ಚಂದ್ರಘಂಟ ಎಂಬತಕ್ಕಂಥ ಪದದಲ್ಲೇ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥದ್ದು.
ಆ ಚಂದ್ರಘಂಟ ಎಂಬತಕ್ಕಂತಹ ದೇವಿಯ ಆ ರೂಪವನ್ನು ತಾಳುವಂಥ ತಾಯಿ ಹಸನ್ಮುಖಿತನ, ನಗುಮುಖ, ಜಪಮಾಲೆ ಜೊತೆಗೆ ಕಮಂಡಲ ಹೀಗೆ ಎಲ್ಲವೂ ಸಹಿತ ವಿಶೇಷವಾಗಿರ್ತಕ್ಕಂಥ ಆರಾಧನೆಯೇ ಇರುತ್ತೆ. ಏನೇ ಆದರೂ ಶತ್ರುಗಳನ್ನು ಸಂಹಾರ ಮಾಡತಕ್ಕಂಥದ್ದು. ಸಂಹಾರ ಅಂದರೆ ವ್ಯಕ್ತಿನ ಇಲ್ಲದಿರ ಮಾಡತಕ್ಕಂಥದ್ದಲ್ಲ, ವ್ಯಕ್ತಿ ಒಳಗಿರ್ತಕ್ಕಂಥ ದುಷ್ಟತನವನ್ನು ದೂರ ಮಾಡತಕ್ಕಂಥದ್ದು. ಈ ಒಂದು ಸೃಷ್ಟಿಯಲ್ಲಿ ದೇವಾನುದೇವತೆಗಳ ಕಾಲದಿಂದಲೂ ಋಷಿಮುನಿಗಳ ಕಾಲದಿಂದಲೂ ರಾಕ್ಷಸರು ಇದ್ದಾರೆ, ದೇವತೆಗಳು ಇದ್ದಾರೆ. ದೇವತೆಗಳಿದ್ದಾಗ ರಾಕ್ಷಸರಿರಬೇಕು, ರಾಕ್ಷಸರಿದ್ದಾಗ ದೇವತೆಗಳಿರಬೇಕು. ದೇವತೆಗಳಿಗೆ ಶಕ್ತಿ ಮತ್ತು ಸ್ಥೈರ್ಯವನ್ನು ಮತ್ತು ಅವರಿಗೆ ಒಂದು ಒಳ್ಳೆಯ ಹೆಸರು ಬರಬೇಕಾದರೂ ಅಲ್ಲೊಬ್ಬ ರಾಕ್ಷಸನ ಸಂಹಾರ ಆಗಿರಬೇಕು, ಅಥವಾ ರಾಕ್ಷಸತ್ವವನ್ನು ದೂರ ಮಾಡುವಂಥ ಗುಣ ಇರಬೇಕು. ಅಂತಹ ನಿಟ್ಟಿನಲ್ಲಿ ವ್ಯಾಘ್ರದ ಮೇಲೆ ಅಂದರೆ ಹುಲಿಯ ಮೇಲೂ ಅಥವಾ ಸಿಂಹದ ಮೇಲೂ ಕೂತು ತನ್ನ ಒಂದು ಶಕ್ತಿಯುತವಾದಂತಹ ಜ್ಞಾನದಿಂದ ಯುದ್ಧವನ್ನೇ ಮಾಡಬೇಕು ಅಂತಕ್ಕಂಥದ್ದಲ್ಲ. ಎದುರುಗಡೆ ಇರತಕ್ಕಂತಹ ವ್ಯಕ್ತಿಯ ಅಂಧತ್ವವನ್ನು, ಅವನಲ್ಲಿರ್ತಕ್ಕಂಥ ಅಂಧಕಾರವನ್ನು ಹೊಡೆಸಿ ಅವನಿಗೆ ಜ್ಞಾನಭಿಕ್ಷೆಯನ್ನು ಕೊಟ್ಟು ಸುಂದರವಾದಂತಹ ಬದುಕು ಕಟ್ಟಿಕೊಳ್ಳಿಕ್ಕೆ ಅಣಿ ಮಾಡಿಕೊಡತಕ್ಕಂತಹದ್ದು ಚಂದ್ರಘಂಟ ಎಂಬತಕ್ಕಂಥ ಆಧಾರ ಇದೆ. ಹಾಗಾಗಿ ತಾಯಿ ಚಂದ್ರಘಂಟಾಳನ್ನು ವಿಶೇಷವಾದಂಥ ರೀತಿ ಆರಾಧನೆ ಮಾಡಿ ಈ ನವರಾತ್ರಿ ಉತ್ಸವ ಕಾಲದಲ್ಲಿ ಉಪವಾಸ ಇರತಕ್ಕಂಥದ್ದು. ಒಂದಷ್ಟು ಜನ ನವರಾತ್ರಿ ಉತ್ಸವ ಹೇಗೆ ಮಾಡ್ತಾರೆ ಅಂದರೆ ಬೆಳಗ್ಗಿನಿಂದ ಸಂಜೆವರೆಗೂ, ಸಂಜೆ ಅಂದರೆ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸುವಂಥ ಕಾಲದವರೆಗೂ ದೇವಿಯ ಆ ವಿಶೇಷವಾದಂಥ ಪೂಜಾ ಅನುಷ್ಠಾನ, ಸಂಜೆಯ ಅನುಷ್ಠಾನವನ್ನು ಮಾಡಿ ತದನಂತರ ಪ್ರಸಾದವನ್ನು ಸ್ವೀಕರಿಸೋದು ಒಂದಷ್ಟು ಜನದ ವಾಡಿಕೆ. ಮತ್ತಷ್ಟು ಜನ ಏನು ಮಾಡ್ತಾರೆ, ನವರಾತ್ರಿಯ ಪ್ರಾರಂಭದಿಂದ ನವರಾತ್ರಿ ಮುಗಿಯುವವರೆಗೂ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂದರೆ 3 ದಿವಸ, ಲಕ್ಷ್ಮಿಗೆ 3 ದಿನ, ಸರಸ್ವತಿಗೆ 3 ದಿನ, ದುರ್ಗೆಗೆ 3 ದಿನ, ಆ 3 ದಿನಗಳು 3 ಹಗಲು 3 ರಾತ್ರಿ ವಿಶೇಷವಾದಂಥ ಪೂಜಾ ಅನುಷ್ಠಾನವನ್ನು ಮಾಡಿ ಅದಾದ ನಂತರ 9 ದಿನಗಳು ಪೂರೈಸಿಕೊಂಡು ವಿಜಯದ ಸಂಕೇತವಾಗಿ ವಿಜಯದಶಮಿ ಎಂದು ಅಂದು ವಿಶೇಷವಾದಂಥ ಆಹಾರವನ್ನು ಅಂದರೆ ಅಲ್ಲಿಂದ ಆಚೆಗೆ ಪ್ರಸಾದವನ್ನು ಸ್ವೀಕರಿಸುವಂಥ ಒಂದು ವಾಡಿಕೆ ಇಟ್ಕೊಂಡಿದ್ದಾರೆ. ಶುದ್ಧ ಜಲದಿಂದ ತನ್ನ ನಿಟ್ಟುಪವಾಸದಲ್ಲಿರ್ತಕ್ಕಂಥವರು ಒಂದಷ್ಟು ಜನ, ಅಥವಾ ಒಂದಷ್ಟು ಪದಾರ್ಥಗಳನ್ನು ತೆಗೆದುಕೊಳ್ಳೋರು ಒಂದಷ್ಟು ಜನ. ಇವೆರಡಕ್ಕೂ ಮಧ್ಯದಲ್ಲಿ ಈ ಒಂದು ನವರಾತ್ರಿ ಕಾಲದಲ್ಲಿ ಸಾಧ್ಯವಾದಷ್ಟು ಸಸ್ಯಾಹಾರಿಯಾಗಿದ್ದು ತಗೊಳ್ಳುವಂಥ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಶುದ್ಧೀಕರಿಸಿ ಅದನ್ನು ಕ್ರಮಬದ್ಧವಾಗಿ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ತೆಗೆದುಕೊಂಡು ದೇಹವನ್ನು ದಂಡಿಸಿ ಭಗವತಿಯ ಸೇವೆ ಮಾಡತಕ್ಕಂಥ ಒಂದು ಚೈತನ್ಯ ಒಂದಷ್ಟು ಜನಗಳದ್ದು. ಏನೇ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದೊಂದು ದೇವತಾರಾಧನೆ, ಒಂದೊಂದು ದೇವರ ಪೂಜೆ, ಅನುಷ್ಠಾನ ಇದೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ದೇವಿಯ ಉಪಾಸನೆಯನ್ನು ಮಾಡಲಿಕ್ಕೆ, ನಿಮ್ಮೊಳಗಿರುವಂತಹ ಒಂದು ವರ್ಚಸ್ಸು ತೇಜಸ್ಸನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಳಿಕ್ಕೆ, ನಿಮ್ಮಲ್ಲಿ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕೆ, ಜೊತೆಗೆ ಒಂದು ದೇವಿಯ ಸಾಕ್ಷಾತ್ಕಾರವನ್ನು ಪಡೀಲಿಕ್ಕೆ ನವರಾತ್ರಿಯ ಮಹೋತ್ಸವ ಬಹಳ ಅರ್ಥಪೂರ್ಣ. ನವರಾತ್ರಿ ಕಾಲದಲ್ಲಿ ಬರೀ ದೇವಾಲಯಗಳಲ್ಲಿ ಮಾತ್ರ ಅಲಂಕಾರ ಅಲ್ಲ, ಮನೆಗಳಲ್ಲಿ ಇಟ್ಟಿರ್ತಕ್ಕಂಥ ಬೊಂಬೆಗಳಿಗೂ ಅಲಂಕಾರವನ್ನು ಮಾಡ್ತಾರೆ. ಒಂದು ಬೊಂಬೆ ಇದ್ದರೆ ಆ ಬೊಂಬೆಗೆ ಸೀರೆ ಉಡಿಸೋದು, ಅಥವಾ ಅದಕ್ಕೊಂದು ಬೇರೆ ಥರ ಡ್ರೆಸ್ ಮಾಡೋದು, ಅಥವಾ ಅದಕ್ಕೊಂದು ಗಂಡಸಿನ ಆಕಾರವೋ ಅಥವಾ ಹೆಣ್ಣಿನ ಆಕಾರವೋ ಅದಕ್ಕೊಂದು ಅಲಂಕಾರವನ್ನು ಮಾಡಿ ವಿಭಿನ್ನವಾದಂಥ ರೀತಿ ದಿನಕ್ಕೊಂದರಂತೆ ಬರ್ತಕ್ಕಂತಹ ಅತಿಥಿ ಅಭ್ಯಾಗತರಿಗೆ ಆ ದರ್ಶನವನ್ನು ಮಾಡಿಸಿ ಮಹಾಪ್ರಸಾದವನ್ನು ಕೊಡ್ತಕ್ಕಂಥದ್ದು. ನೋಡಿ, ಇಲ್ಲಿ ಪ್ರಸಾದ ಅಂದರೆ ಮಡಿಯಿಂದಲೋ ಅಥವಾ ಇನ್ನೇನೋ ಒಂದು ಕ್ರಮ ಅಂತಲ್ಲ. ಸಂಧ್ಯಾಕಾಲ ಸುಮಂಗಲೆಯರು ಹೆಣ್ಣು ಮಕ್ಕಳು ಮನೆಗೆ ಬಂದು ನೀವು ಕೂಡಿಸಿರ್ತಕ್ಕಂತಹ ಬೊಂಬೆಗಳ ದರ್ಶನವನ್ನು ಮಾಡುವಾಗ ಅವರನ್ನು ಬರಿಗೈಯಲ್ಲಿ ಕಳಿಸಬಾರ್ದು ಎಂಬತಕ್ಕಂತಹ ಚಿಂತನೆ ಒಂದಾದರೆ, ಇನ್ನು ಯಾವುದೇ ಒಬ್ಬ ಹೆಣ್ಣುಮಗಳು ಮನೆಗೆ ಬಂದರೆ ಅವರಿಗೆ ಮಂಗಳ ದ್ರವ್ಯಗಳನ್ನು ಕಂಪಲ್ಸರಿ ಕೊಡಲೇಬೇಕು. ಮಂಗಳ ದ್ರವ್ಯ ಅಂದ್ರೇನು? ಅರಿಶಿನ, ಕುಂಕುಮ, ಹೂ. ಇನ್ನು ಮಂಗಳ ದ್ರವ್ಯಗಳು ಕೊಟ್ಟ ಮೇಲೆ ಇನ್ನು ತಾಂಬೂಲ ಕೊಡಬೇಕಲ್ಲ, ಆ ತಾಂಬೂಲ ಎಂಬತಕ್ಕಂತಹದ್ದು ವಿಳೆದೆಲೆ, ಅಡಿಕೆ. ಅದರ ಜೊತೆಗೆ ಏನಾದ್ರು ಒಂದಿಷ್ಟು ಪದಾರ್ಥ ಕೊಡಬೇಕಲ್ವ, ಆಗ ಒಂದಿಷ್ಟು ಸಕ್ಕರೆ, ಬೆಲ್ಲ, ಕಡಲೆ ಹಿಟ್ಟು, ಅಥವಾ ಈ ಕಡಲೆ ಹಿಟ್ಟು ಅಂತಕ್ಕಂಥದ್ದು ಇಂತಹ ಸಮಯದಲ್ಲಿ ಸಾಕಷ್ಟು ಮಾಡ್ತಾರೆ. ಈ ಕಡಲೆ ಹಿಟ್ಟು ಇತ್ತೀಚಿನ ದಿನಗಳಲ್ಲಿ ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಅದರ ಪರಿಚಯವೇ ಇರೋದಿಲ್ಲ. ಈಗಲೇ ಮಕ್ಕಳ ಕಡಲೆ ಹಿಟ್ಟು ಅಂದರೆ ಗೊತ್ತೇ ಇಲ್ಲ. ಹಿಂದೆ ಅದನ್ನು ಕಡಲೆ ಹಿಟ್ಟು ಅನ್ನೋರು, ಗನ್ ಪೌಡ್ರ್ ಅನ್ನೋರು. ಅಂದರೆ ಆ ಕಡಲೆ ಹಿಟ್ಟನ್ನು ತಿನ್ನಬೇಕಾದ್ರೂ ಬಹಳ ಜೋಪಾನವಾಗಿ ತಿನ್ನಬೇಕು. ಎಷ್ಟೇ ಜೋಪಾನವಾಗಿ ತಿಂದರೂ ಒಂದು ಸ್ವಲ್ಪ ತಿನ್ನುವಾಗ ಯಾರಾದರೂ ಮಾತಾಡಿಸ್ಬಿಟ್ರೆ, ಅಥವಾ ಕೆಂಬಂದರೆ, ಅಥವಾ ಗಂಟ್ಲಿಗೆ ಹಾರಿದ್ರೆ ಎದುರುಗಡೆ ಇರ್ತಕ್ಕಂಥ ಅವ್ರ ಮುಖದ ಮೇಲೆ ಆ ಗನ್ ಪೌಡ್ರ್ ಹೋಗಿ ಕೂತ್ಕೊಳ್ತಾ ಇತ್ತು. ಅಂದರೆ ಅದರ ರುಚಿ ಇದೆಯಲ್ಲ, ಆ ರುಚಿಯನ್ನು ಬಲ್ಲವನೇ ಬಲ್ಲ ಗನ್ ಪೌಡ್ರು ಅಥವಾ ಕಡಲೆ ಹಿಟ್ಟು. ಇವತ್ತಿನ ದಿವಸ ಆ ಕಡಲೆ ಹಿಟ್ಟು ಯಾರ ಮನೇಲಿ ಮಾಡ್ತಿದ್ದೀರಿ? ಕಡಲೆ ಹಿಟ್ಟು ಮಾಡೋರೇ ಇಲ್ಲ. ಕಡಲೆ ಹಿಟ್ಟು ಪ್ರತಿ ಸತಿ ಕಡಲೆ ಹಿಟ್ಟು ತಿನ್ಬೇಕಾದ್ರೂ ಕೂಡ ಮೂತಿ ಸುತ್ತ ಸ್ವಲ್ಪ ಕಡಲೆ ಹಿಟ್ಟಿಂಗ್ ಅದು ಮೆತ್ಕೊಂಡ್ರೆ ಸಮಾಧಾನ ಅದು. ನೋಡಿ, ಕಡಲೆ ಹಿಟ್ಟನ್ನ ಕದ್ದು ಮುಚ್ಚಿ ತಿನ್ಲಿಕ್ಕೆ ಆಗಲ್ಲ, ಆಗದೇ ಇಲ್ಲ ಅದು. ಯಾರಿಗೂ ಗೊತ್ತಿಲ್ದಂಗೆ, ಮನೇಲಿ ಗೊತ್ತಿಲ್ದಂಗೆ, ಅಮ್ಮನಿಗೆ ಗೊತ್ತಿಲ್ದಂಗೋ ಅಥವಾ ಪೂಜೆಗೆ ಅಂತ ಅಡಿ ಮಾಡಿರ್ತೋ, ಅದು ಇಟ್ಟಿರ್ತಕ್ಕಂಥ ಯಾರಿಗೋ ಕೊಡಬೇಕು ಅಂತ ಇಟ್ಟಿರೋದನ್ನು
ಕದ್ದು ಅದನ್ನು ತಿನ್ನುವಂಥ ಪ್ರಕ್ರಿಯೆಗೆ ಮುಂದಾಗುವಂತಹ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಪುಟ್ಟ ಪುಟಾಣಿ ಮಕ್ಕಳಿಗೆ ಅದನ್ನು ಕದ್ದು ತಿಂದಿದ್ದೀವಿ ಅಂದರೆ ಸಾಧ್ಯವೇ ಇಲ್ಲ. ಅದು ತಿನ್ನಬೇಕಾದ್ರೆ ಮೂತಿ ಸುತ್ತ ಎಲ್ಲೋ ಒಂದು ಕಡೆ ಅದನ್ನು ಬೀಳಿಸ್ಕೊತೀವಿ. ಅದಕ್ಕೋಸ್ಕರ ಅಂದರೆ ಇಂತಹ ಪದಾರ್ಥಗಳು, ಒಂದೊಂದು ಪದಾರ್ಥ ಒಂದೊಂದು ಸಮಯದಲ್ಲಿ ವಿಶೇಷ. ಕಡಲೆ ಹಿಟ್ಟು, ಬೆಲ್ಲ ಮತ್ತು ಒಣಕೊಬ್ಬರಿ, ಏಲಕ್ಕಿ ಇದೆಲ್ಲ ಹಾಕಿದಾಗ ಅದರ ಆನಂದವೇ ಬೇರೆ. ಆ ಕಡಲೆ ಹಿಟ್ಟನ್ನ ನೈವೇದ್ಯ ಅಂದರೆ ಇಂತಹ ಸಮಯದಲ್ಲಿ ಅದು ಮಾಡ್ತಾರೆ. ಇನ್ನು ಇದೇ ಸಮಯದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಬರ್ತಾರಲ್ಲ, ಆ ಮಕ್ಕಳು ಬಂದಾಗ ಈ ಚಕ್ಲಿ, ಕೋಡುಬಳೆ, ನಿಪ್ಪಟ್ಟು ಇಂಥವೆಲ್ಲ ಮಾಡುವಾಗ ಒಂದು ಹೆಬ್ಬೆಟ್ಟಿನಷ್ಟು ಅಥವಾ ಸಣ್ಣ ಸಣ್ಣ ಗುಂಡುಗಳು ಮಾಡೋದು, ಅಥವಾ ಅದು ನೋಡಲಿಕ್ಕೆ ಒಂದು ಆ ಬೊಂಬೆಗಳ ಮುಂದೆ ಕೂಡಿಸಿದಾಗ ಅದನ್ನೂ ಬೊಂಬೆಗಳಾಗೆ ಮಾಡುವಂಥದ್ದು. ಇದು ಇವತ್ತಿಗೂ ಸಹಿತ ಪದ್ಧತಿ ಇದೆ. ಇವತ್ತಿಗೂ ಆ ಮನೆಗಳಲ್ಲಿ ಅದು ಮಾಡಲೇಬೇಕು, ಮಾಡಿ ದೇವರ ನೈವೇದ್ಯ ಮಾಡ್ತಾರೆ. ಅದರಲ್ಲೂ ಈ ಶೆಟ್ಟರ್ ಕುಟುಂಬದಲ್ಲಿ ಅಂದರೆ ಈ ವೈಶ್ಯರು ಅಂತ ಹೇಳ್ತಾರಲ್ಲ, ವ್ಯಾಪಾರಸ್ಥರು, ಅವರ ಕುಟುಂಬಗಳಲ್ಲಂತೂ ಈ ಒಂದು ಬೊಂಬೆಯನ್ನು ಕೂಡಿಸೋ ಪದ್ಧತಿ ಇದ್ದರೆ ದಿನಕ್ಕೊಂದು ವಿಶೇಷವಾದಂಥ ಖಾದ್ಯ ನೋಡಿ. ಅವರಲ್ಲಿ ಸಮೃದ್ಧಿಯಾದಂಥ ಊಟ ಮಾಡಿದ್ರು, ಊಟ ಆದ ತಕ್ಷಣ ಅವರು ಊಟ ಆದಮೇಲೆ ಕೈ ತೊಳ್ಕೊಂಡು ಬಂದು ಕೂತ್ಕೊಳ್ತಾರಲ್ಲ, ಆಗ ಪುನಃ ಒಂದಷ್ಟು ತಿಂಡಿ ಏನಾದ್ರು ಬೇಕು, ಒಂದಿಷ್ಟು ಚಕ್ಲಿನೋ ಕಡಲೆಪುರಿನೋ ಅಥವಾ ಒಂದಿಷ್ಟು ಏನೋ ಒಂದು ಪದಾರ್ಥವನ್ನು ತಿನ್ನುವಂತಹ ಒಂದು ಪದ್ಧತಿ ಇವತ್ತಿಗೂ ಇದೆ. ಅಂದರೆ ಅದೆಲ್ಲ ಸಂಪ್ರದಾಯಬದ್ಧವಾಗಿ ಬಂದಿರತಕ್ಕಂಥದ್ದು, ಹೊಸದಾಗಿ ಬಂದಿರತಕ್ಕಂಥದ್ದಲ್ಲ. ಎಲ್ಲವೂ ಹಿಂದಿನ ಪರಂಪರೆ ಹೇಳುತ್ತೆ, ಅದೇ ಪ್ರಕಾರವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ಹಾಗೆ ಯಾವುದೂ ಸಹಿತ ಯಾರೋ ಮಾಡಿಟ್ಟಿರ್ತಕ್ಕಂಥದ್ದು ಅರ್ಥವಿಲ್ಲದೆ ಇರ್ತಾರೆ ಮಾಡೋದಲ್ಲ. ಪ್ರತಿಯೊಂದಕ್ಕೂ ಅದರದೇ ಆದಂಥ ಅರ್ಥ ಇದೆ. ಈ ನವರಾತ್ರಿ ಉತ್ಸವದಲ್ಲಿ ದೇವಿಯ ಆರಾಧನೆ ಮಾಡ್ತಾ ಮೌನ ತಾಳ್ತಕ್ಕಂಥವ್ರು ಒಂದಷ್ಟು ಜನ ಇದ್ದಾರೆ. ಅಂದರೆ ಅವರ ಮಾತು, ಅವರ ಉಸಿರಾಟ, ಅವರ ಪ್ರಕ್ರಿಯೆ, ಅವರ ದಿನಚರಿ ಕಂಪ್ಲೀಟಾಗಿ ಎಲ್ಲವೂ ಸಹಿತ ಭಗವತಿಯ ಪಾದಕ್ಕೆ ಅರ್ಪಣೆ ಆಗಬೇಕು. ಭಗವತಿಯನ್ನಷ್ಟೇ ಮಾತಾಡಬೇಕು. ಮಾತಾಡಿದ್ರೆ ಭಗವತಿಯನ್ನು ಮಾತಾಡಬೇಕು, ತಾಯಿಯನ್ನು ಮಾತಾಡಬೇಕು. ಆ ದೇವಿಯನ್ನು ಮಾತಾಡೋದು ಹೇಗೆ? ಎದುರುಗಡೆ ಅವರ ಸ್ವರ ಯಾರಿಗೂ ಕೇಳಬಾರ್ದು. ಆಂತರಿಕವಾಗಿ ದೇವಿಯನ್ನು ಪ್ರಸನ್ನತೆ ಮಾಡಿಕೊಂಡು ಮೌನದಿಂದಿದ್ದು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಅಂತಹ ಒಂದು ಹಠ ಸಾಧನೆಯನ್ನು ಯಾರು ಮಾಡ್ತಾರೆ, ಅಂತಹ ಹಠ ಸಾಧನೆಯನ್ನು ಮಾಡುವವರಿಗೆ ಅವರ ಮುಖದ ವರ್ಚಸ್ಸು, ತೇಜಸ್ಸು, ಜೊತೆಗೆ ಅವರು ಆಡುವಂಥ ಪ್ರತಿ ಮಾತುಗೂ ನಾಲಿಗೆ ಮೇಲೆ ತಾಯಿ ಕೂತು ಅವರ ಮಾತನ್ನು ನಡೆಸ್ತಾಳಂತೆ. ಅದಕ್ಕೋಸ್ಕರ ನವರಾತ್ರಿ ಉತ್ಸವ ಬಂದರೆ ನವರಾತ್ರಿಯ ಒಂದೊಂದು ದಿನವೂ ಒಂದೊಂದು ಕ್ಷಣವೂ ಅಮೂಲ್ಯವಾಗಿರ್ತಕ್ಕಂಥದ್ದು. ಆ ಅಮೂಲ್ಯ ಕ್ಷಣಗಳನ್ನು ವೇಸ್ಟ್ ಮಾಡ್ಕೊಳ್ಬಾರ್ದು. ಇದು ಸಾಧಕರಿಗೆ ಗೊತ್ತು. ಬಲ್ಲವನು ಬಲ್ಲ ಅಡಿಗೆಯ ರುಚಿಯ, ಆ ಬಲ್ಲವನು ಬಲ್ಲ ಈ ನವರಾತ್ರಿಯ ರಹಸ್ಯ. ಈ ನವರಾತ್ರಿ ಕಾಲದಲ್ಲಿ ದೇವಿಯ ಉಪಾಸನೆ ಮಾಡ್ತಾ ಸಂಪೂರ್ಣವಾಗಿ ಅಮ್ಮನವರು ಪ್ರಸನ್ನಳಾಗಿರ್ತಾಳೆ. ತಾಯಿ ಏನು ಬೇಡಿದ್ರೂ ಎಲ್ಲವನ್ನೂ ಕೊಡುವಂಥವಳಾಗಿರ್ತಾಳೆ. ಆ ಕೊಡುವಂಥ ಮನಸ್ಸಿರ್ತಕ್ಕಂಥ ಮಾತೃ ಹೃದಯವಾಗಿರ್ತಕ್ಕಂಥ ತಾಯಿ ಎಲ್ಲವನ್ನೂ ದಯಪಾಲಿಸಬೇಕಾದ್ರೆ ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡಬೇಕು. ಆ ಆರಾಧನೆ ಮಾಡುವಂಥದ್ದಾಗಲಿ ರಾಜ್ಯ ದೇಶ ಸುಭಿಕ್ಷವಾಗಿರಲಿ, ಪ್ರತಿಯೊಬ್ಬರವನ್ನೇ ವಾಸ್ತುಗೃಹದಲ್ಲೂ ಇದರ ಒಂದು ಮೂಲ ರಹಸ್ಯಗಳನ್ನು ತಿಳ್ಕೊಂಡು ಅವರ ಜೀವನ ಇನ್ನಷ್ಟು ಉತ್ತುಂಗಕ್ಕೆ ಏರಿಸ್ಕೊಳ್ಳುವಂಥ ಮಟ್ಟಕ್ಕಿರಲಿ, ಒಳ್ಳೆಯದಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣನ ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಅಂಬಾಯ ನಮಃ, ಜಗದಂಬಿಕಾಯ ನಮಃ, ದಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲನೇ ನಮಃ, ಕ್ಷೇತ್ರೇಶೇ ನಮಃ, ನವದುರ್ಗಾಯ ನಮಃ, ತ್ರಿಕಾಲಗ್ನ ಸಂಪನ್ನೇ ನಮಃ, ಭುವನೇಶ್ವರಿ ನಮಃ, ಲಲಿತಾ ರಾಜರಾಜೇಶ್ವರಿ ದೇವತಾಭ್ಯೋ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೇ ಶರದೃತು ಆಶ್ವೇಜ ಮಾಸ ಶುಕ್ಲಪಕ್ಷ 17-10-2023 ಮಂಗಳವಾರ, ತೃತೀಯ ವಿಶಾಖ ನಕ್ಷತ್ರ. ಇವತ್ತು ತೃತೀಯ 3ನೇ ದಿವಸ, ನವರಾತ್ರಿಯ 3ನೇ ದಿನ. ಇವತ್ತು ಯಾರೆಲ್ಲ ಉಪವಾಸದಲ್ಲಿದ್ದೀರಿ, ಯಾರೆಲ್ಲ ವಿಶೇಷತೆಯ ದೇವಿಯ ಆರಾಧನೆ ಮಾಡ್ತಿದ್ದೀರಿ, ಅದರಲ್ಲೂ ಮೌನದಿಂದಿದ್ದು ಈ 9 ದಿನಗಳು ಯಾರತ್ರೂ ಮಾತಾಡೋದಿಲ್ಲ. ತನ್ನ ವಾಸ್ತುಗೃಹದಲ್ಲೂ ಮಾತಿಲ್ಲ, ಇನ್ನು ಹೊರಗಡೆ ಅಂತೂ ಮಾತಿಲ್ಲವೇ ಇಲ್ಲ. ಅಂದರೆ ಸಂಪೂರ್ಣವಾಗಿ ಮೌನದಿಂದಿದ್ದು, ಆ ಮೌನದಿಂದಿರುವಾಗ ಏನಪ್ಪ ಅಂದರೆ ಎಲ್ಲ ಬರಹದಲ್ಲೇ ಬರೀತಕ್ಕಂಥದ್ದು. ಆ ಬರಹದಲ್ಲೇ ಬರೆದು ವಿಚಾರಗಳನ್ನು ಮುಟ್ಟಿಸ್ತಕ್ಕಂಥದ್ದು ಏನು ಬಹಳ ಮುಖ್ಯವಾಗಿದ್ದರೆ, ಇಲ್ಲಾಂದರೆ ಯಾವುದೇ ವಿಚಾರ ಆದರೂ ಅಲ್ಲಿಂದಲ್ಲೇ ಅವ್ರಿಗವರೇ ಸಮಾಧಾನ ಮಾಡಿಕೊಂಡು ನಿಲ್ಲಿಸುವಂತಹ ಕ್ರಮ ಇದೆ. ಅಂತಹದ್ರಲ್ಲಿ ದೇವಿಯ ಉಪಾಸನೆ ಮಾಡಲಿಕ್ಕೆ, ದೇವಿಯ ಆರಾಧನೆ ಮಾಡಲಿಕ್ಕೆ ಮತ್ತಷ್ಟು ವಿಶೇಷವಾಗಿರತಕ್ಕಂಥ ದಿನ ಈ ನವರಾತ್ರಿ ಉತ್ಸವ. ಇನ್ನು ಶಕ್ತಿಪೀಠಗಳಲ್ಲಂತೂ ಬಹಳ ಅದ್ಧೂರಿತವಾದಂಥ ಕಾರ್ಯಕ್ರಮ. ಎಲ್ಲ ಕಡೆ ಪಟ್ಟಕ್ಕೆ ಕೂಡಿಸೋದು ಅಂತ ಹೇಳ್ತಾರೆ. ಪಟ್ಟ ಅಂದರೆ ಏನು? ಒಂದು ಆಸ್ಥಾನ ಅಥವಾ ಒಂದು ಸಿಂಹಾಸನ ಅಥವಾ ಒಂದು ಸ್ಥಾನಮಾನ. ಅಂತಹ ಕಡೆ ಉತ್ಸವ ಮೂರ್ತಿಗಳನ್ನು ದೇವರಿಗೆ, ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರಿಗೆ ನಿತ್ಯ ಅಭಿಷೇಕ ಇದ್ದರೆ ನಿತ್ಯ ಅಭಿಷೇಕ ಮಾಡೇ ಮಾಡ್ತಾರೆ.
ಇನ್ನು ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿಗೆ ಮಾತ್ರ ಪ್ರತಿಷ್ಠಾಪನಾ ಮೂರ್ತಿಗೆ ಯಾವತ್ತೂ ಪಟ್ಟೆ ಕೂಡಿಸುವಂಥ ಕ್ರಮ ಅಲ್ಲ. ಯಾಕೆಂದರೆ ಅದು ನಿತ್ಯ ಅನುಷ್ಠಾನ, ನಿತ್ಯ ಪೂಜೆ ಆಗಬೇಕು, ನಿತ್ಯ ಅಭಿಷೇಕ ಆಗಬೇಕು, ಅಲಂಕಾರ ಆಗಬೇಕು, ನೈವೇದ್ಯ ಆಗಬೇಕು, ಧೂಪದೀಪ ನೈವೇದ್ಯ ನಡೀಲೇಬೇಕು. ಇನ್ನು ಉತ್ಸವ ಮೂರ್ತಿ ಇದೆಯಲ್ಲ, ಉತ್ಸವಕ್ಕಿಡುವಂತಹ ಮೂರ್ತಿಗೆ ಮಾತ್ರ ಪಟ್ಟಕ್ಕೆ ಕೂಡಿಸಿ ಒಂದು ಆಸ್ಥಾನದಲ್ಲಿ ಕೂಡಿಸಿ ವಿಶೇಷವಾದಂಥ ರೀತಿ ಅಲಂಕಾರಗಳನ್ನು ಮಾಡಿ, ದಿನಕ್ಕೊಂದು ರೀತಿ ಅಲಂಕಾರ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಶಾಸ್ತ್ರ ಪ್ರಕಾರ ಹೇಳುತ್ತೆ ತ್ರಿಕಾಲ ಅನುಷ್ಠಾನ ಅಂತ ಹೇಳುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಸರ್ತಿನೂ ದೀಪ ಹಚ್ಚಿ ನಮಸ್ಕಾರ ಮಾಡಿ ನೈವೇದ್ಯ ಕೊಟ್ಟು ಆ ನೈವೇದ್ಯ ಪ್ರಸಾದವನ್ನು 4-6 ಜನ ಭಕ್ತರಿಗೆ ಹಂಚುವಂಥ ಪ್ರಕ್ರಿಯೆಗಳು ಇಂದಿಗೂ ನಡೆಯುತ್ತೆ, ಅಂದಿನಿಂದ ಬಂದಿದೆ. ಹಾಗೆ ಬೊಂಬೆಗಳನ್ನು ಕೂಡಿಸಿರ್ತಕ್ಕಂತಹ ಮನೆಗಳಲ್ಲೂ ಇದನ್ನೇ ಮಾಡ್ತಾರೆ. ಏನಾದರೂ ಒಂದು ಸಿಹಿ ಪದಾರ್ಥವನ್ನು ಅಥವಾ ಏನೋ ಒಂದು ಖಾರದ್ದು ಏನೋ ಒಂದು ಮಾಡುವಂಥದ್ದು ಮಾಡಿ ಅನುಷ್ಠಾನ ಮಾಡುವಂಥ ಕ್ರಮ ಇವತ್ತಿಗೂ ಇದೆ. ಇದು ಒಂದಷ್ಟು ಕಡೆ ಬಹಳ ಹೆಸರುವಾಸಿಯಾಗಿದೆ. ಅದರಲ್ಲೂ ಮೈಸೂರು ಪ್ರಾಂತ್ಯದಲ್ಲಿ, ಮೈಸೂರು ಸುತ್ತಮುತ್ತ ಅಂತೂ ಬೊಂಬೆ ಮನೆಗಳನ್ನು ನೋಡಬೇಕು, ಬೊಂಬೆಗಳಿಟ್ಟಿರ್ತಕ್ಕಂಥ ಸ್ಥಳ ನೋಡಬೇಕು. ಹಾಗೆ ಬೊಂಬೆಗಳಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದಂತಹ ಬೊಂಬೆಗಳನ್ನು ಇಡುವಂಥ ಪ್ರಕ್ರಿಯೆಗಳನ್ನು ಇವತ್ತಿಗೂ ಸಹಿತ ನಡ್ಕೊಂಡು ಬಂದಿದೆ, ಚೆನ್ನಾಗಿ ನಡೀತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಇನ್ನಷ್ಟು ವಿಚಾರಗಳನ್ನು ನಿಮಗೆ ತಿಳಿ ಹೇಳಬೇಕಾಗಿದೆ. ಯಾಕೆಂದರೆ ನಿನ್ನೆಯಷ್ಟೇ ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ತಾವು ನೋಡಿದ್ರಿ. ಹೀಗೆ ಪ್ರತಿನಿತ್ಯ ಬರ್ತಕ್ಕಂತಹ ಭಕ್ತರು ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮಕ್ಕೆ ನಮಸ್ಕಾರ ಮಾಡಿ ಸಾಲಿಗ್ರಾಮದ ವಿಶೇಷತೆಯನ್ನು ತಿಳ್ಕೊಂಡು ಅಲ್ಲಿ ತಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ತೀರ್ಥಕ್ಷೇತ್ರ ಅಂತಲೇ ಹೆಸರಾಗಿದೆ, ಪುಣ್ಯಕ್ಷೇತ್ರವಾಗಿದೆ. ಎಷ್ಟೋ ವರ್ಷಗಳಿಂದ ಇರತಕ್ಕಂಥ ದೇವಾಲಯವನ್ನು ಮೀರಿಸಿ ಇವತ್ತು ಬರ್ತಕ್ಕಂಥ ಭಕ್ತರನ್ನು ಕೈಬೀಸಿ ಕರೆದು ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ಕ್ಷೇತ್ರ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ನವರತ್ನ ಅಗ್ರಹಾರದಲ್ಲಿ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರವಿದೆ. ಕ್ಷೇತ್ರವನ್ನು ದರ್ಶನ ಮಾಡಲಿಕ್ಕೆ ಬರ್ತಿರ್ತಕ್ಕಂಥ ಭಕ್ತರು ಸಾಕಷ್ಟು ಜನ. ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತರಲ್ಲಿ ಒಂದು ವಿಶೇಷತೆ ಇದೆ. ಏನಪ್ಪ ಅಂದರೆ ಬೆಲ್ಲದ ಹಚ್ಚಿನ ಮೇಲಿಟ್ಟು ಅಂದರೆ ಬೆಲ್ಲದ ಮೇಲೆ ಒಂದು ತುಪ್ಪದ ಬತ್ತಿಯನ್ನಿಟ್ಟು ಆರತಿ ಮಾಡ್ತಕ್ಕಂಥ ಒಂದು ಕ್ರಮ. ಹಾಗೆ ಮಹಾಮೃತ್ತಿಗೆ ಪ್ರಸಾದ ಅಂತ ಹೇಳಿದ್ದೆ ನಾನು. ಈ ಮೃತ್ತಿಗೆ ಪ್ರಸಾದ 48 ದಿನಗಳ ಕಾಲ, ಅಂದು ಪ್ರಾರಂಭದಿಂದ 48 ದಿನಗಳ ಕಾಲ ವಿಶೇಷವಾದಂಥ ಸಾನ್ನಿಧ್ಯದಲ್ಲಿ ಆ ಮೃತ್ತಿಗೆಗೆ ಅನುಷ್ಠಾನ ಮಾಡಿ ಆ ಮೃತ್ತಿಗೆಗೆ ಸುಮಾರು 108 ವನಸೆರೆಗಳನ್ನು ಅದನ್ನು ಮಿಶ್ರಿತ ಮಾಡಿ ಅದಕ್ಕೆ ಸುಗಂಧ ದ್ರವ್ಯಗಳನ್ನು ಹಾಕಿ ಪಂಚಗವ್ಯವನ್ನು ಹಾಕಿ ಮುಖ್ಯವಾಗಿ ಅಪ್ಪಟವಾಗಿರ್ತಕ್ಕಂಥ ದೇಸಿ ಹಸು ಗೋವು ಮತ್ತು ಗೋಮೂತ್ರ ಅಂದರೆ ಆ ಗೋಮೂತ್ರ ಮತ್ತು ಗೋಮಯ ಅದೂ ಸಹಿತ ಅದರಲ್ಲಿ ಸೇರಿಸಿ ಒಂದು ಮೃತ್ತಿಗೆಯ ಮಣ್ಣುಗಳಿನ ಉಂಡೆಗಳನ್ನಾಗಿ ತಯಾರು ಮಾಡಿ ಅದನ್ನು ಬಹಳ ವಿಶೇಷವಾದಂಥ ರೀತಿ ಅನುಷ್ಠಾನವನ್ನು ಮಾಡಿ ಮಧ್ಯದಲ್ಲಿ ಅದೇ ಗಾತ್ರದ ಒಂದು ಪುಟ್ಟದಾದಂಥ ಒಂದು ಸಾಲಿಗ್ರಾಮವನ್ನು ಇಟ್ಟು ಯಾರು ಅದನ್ನು ಅನುಷ್ಠಾನ ಮಾಡ್ತಿದ್ದಾರೋ ಅನುಷ್ಠಾನ ಮಾಡಲಿಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಪ್ರತಿಯೊಬ್ಬ ಕರ್ತೃಗಳು ಅಂದರೆ ಪ್ರತಿಯೊಬ್ಬ ಭಕ್ತರಿಗೂ ಅದರ ತೆಗೆದುಕೊಂಡು ಹೋಗಿ ಒಂದು 5 ದಿವಸ 6 ದಿವಸ 9 ದಿವಸ ಅನುಷ್ಠಾನ. ಇನ್ನು ಮೊನ್ನೆ ಪ್ರಾರಂಭ 48 ದಿವಸ ಮಂಡಲ ಪೂಜೆ ಆದಮೇಲೆ ಪ್ರಾರಂಭ ಆಗಿದೆ. ಆ ಪ್ರಾರಂಭ ಆದ್ರಿಂದ ಇಲ್ಲಿವರೆಗೂ ಬಂದಂಥ ರಿಪೋರ್ಟ್ಸ್ ನೋಡ್ತಿದ್ರೆ ಬರುವಂಥ ಭಕ್ತರು ಹೇಳುವಂಥ ಮಾತು ನೋಡಿದ್ರೆ ಭಾಳ ಆನಂದ ಅನಿಸುತ್ತೆ. ಯಾಕೆಂದರೆ ಆ ಮೃತ್ತಿಗೆ ಪ್ರಸಾದವನ್ನು ತಲೆ ಮೇಲೆ ಇಟ್ಕೊಂಡು 11 ದಿವಸ ಅಂದರೆ 11 ಪ್ರದಕ್ಷಿಣೆ ಮೊದಲು ಯಾವಾಗ ನೀವು ಆ ಮೃತ್ತಿಗೆಯನ್ನು ನೀವು ತಗೊಳ್ತೀರಿ ತಗೊಂಡಾಗ ದೇವಾಲಯಕ್ಕೆ ಗರ್ಭಗುಡಿಗೆ 11 ಪ್ರದಕ್ಷಿಣೆಗಳನ್ನು ಸುತ್ತುತ್ತಾರೆ. 11 ಪ್ರದಕ್ಷಿಣೆ ಹಾಕುವಾಗ ಲಕ್ಷ್ಮೀ ಬೋರಹ ಸ್ವಾಮಿನೇ ನಮಃ, ಲಕ್ಷ್ಮೀ ಬೋರಹ ಸ್ವಾಮಿನೇ ನಮಃ, ಲಕ್ಷ್ಮೀ ಬೋರಹ ಸ್ವಾಮಿನೇ ನಮಃ ಆ ವರಹದೇವರ ಮಹಾಮಂತ್ರವನ್ನು ಹೇಳಿಕೊಂಡು 11 ಪ್ರದಕ್ಷಿಣೆ ಬಂದು ಪುನಃ ಅದನ್ನು ಜೋಪಾನ ಮನೆಗೆ ತೊಗೊಂಡೋಗಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡ್ತಾರೆ. ಬೆಳಗ್ಗೆ ಮತ್ತು ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡೋದು. 48 ದಿನ ಆದಮೇಲೆ ಆ ಮೃತ್ತಿಗೆ ಅಂದರೆ 8 ಏನು ಮಣ್ಣಿನ ಉಂಡೆಗಳಿತ್ತೋ ಅದು ವಾರಕ್ಕೋ ದಿನಕ್ಕೋ ಒಂದನ್ನು ನೀರಲ್ಲಿ ಕಲಸಿ ಒಂಚೂರು ಹಣೆಗೆ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಮನೆ ಪರಿಸರಕ್ಕೆ ಪ್ರೋಕ್ಷಣೆ ಮಾಡಿದ್ರೆ ಆ ಸ್ಥಳದಲ್ಲಿರ್ತಕ್ಕಂಥ ಯಾವುದೇ ದೋಷಗಳಿದ್ರೂ ಖಂಡಿತ ದೂರ ಆಗುತ್ತೆ. ಯಾಕೆಂದರೆ 48 ದಿವಸ ನಮ್ಮ ಇಲ್ಲಿ ಆಶ್ರಮದಲ್ಲಿ ಪೂಜಾ ಅನುಷ್ಠಾನ, ಇನ್ನು 48 ದಿವಸ ನಿಮ್ಮ ಮನೆಯಲ್ಲಿ ಅನುಷ್ಠಾನ. ಈ ಸಮಯದಲ್ಲಿ ಮುಟ್ಟಾದಂಥ ಹೆಣ್ಣುಮಕ್ಕಳು ಪೂಜೆ ಮಾಡ್ಬೋದಾ ಬಿಡ್ಬೋದಾ ಅಂತಕ್ಕಂಥದ್ರ ಮಾತಿಗೆ ಉತ್ತರ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇನೆ ನಾನು. ಮುಟ್ಟಾದಂಥ ಹೆಣ್ಣುಮಕ್ಕಳು, ಋತುವಾದಂಥ ಹೆಣ್ಣುಮಕ್ಕಳು, ಮೆನ್ಸಸ್ ಪೀರಿಯಡ್ ಇರ್ತಕ್ಕಂಥ ಹೆಣ್ಣುಮಕ್ಕಳು ಯಾವುದೇ ಪೂಜಾ ಅನುಷ್ಠಾನಕ್ಕೂ ಅರ್ಹರಲ್ಲ. ಅಂದರೆ ಯಾವ ಪೂಜೆನೂ ಮಾಡಬಾರ್ದು ಅಂತಲೇ ಶಾಸ್ತ್ರ ಇದೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ಅದರಂತೆ ನಡ್ಕೊಳ್ಬೇಕು. ಇನ್ನು ಆಹಾರ ಪದ್ಧತಿಗೆ ಬಂದರೆ ನಾವು ನಾನ್ ವೆಜ್ ಊಟ ಮಾಡೋರಾಗಿದ್ದೇವೆ, ನಾವು ಈ ಅನುಷ್ಠಾನ ಮಾಡ್ಬೋದಾ, ಈ ಮೃತ್ತಿಗೆ ಮತ್ತು ಸಾಲಿಗ್ರಾಮ ಪೂಜೆ ಮಾಡಬಹುದಾ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಮೃತ್ತಿಗೆ ಮತ್ತು ಅನುಷ್ಠಾನವನ್ನು ಮಾಡೋದು ಬೆಳಗ್ಗೆ ಅಂದರೆ ಪ್ರಾರಂಭಿಕದಲ್ಲಿ ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಆ ಡಬ್ಬಿ ಇಟ್ಕೊಂಡಿರ್ತೀರಿ. ದೇವ್ರ ಮನೇಲಿ ಇರ್ತಕ್ಕಂಥದ್ದಕ್ಕೆ ಯಾವತ್ತೂ ಆಹಾರ ನೀವು ನಿಮ್ಮ ಇಷ್ಟ ಪ್ರಕಾರ ಆಹಾರ ತಿಂದು ಯಾರೂ ದೇವ್ರ ಮನೆಗೆ ಹೋಗಲ್ಲ, ದೇವ್ರ ಮುಂದೆ ದೀಪ ಹಚ್ಚೋದಿಲ್ಲ. ಅದು ಶಾಸ್ತ್ರ ನಿಯಮ. ಅದನ್ನೇ ನೀವು ಪಾಲನೆ ಮಾಡೋದ್ರಿಂದ ಖಂಡಿತ ತಪ್ಪಲ್ಲ. ಅದನ್ನು ನಿಮ್ಮ ವಾಸ್ತುಗಳಲ್ಲಿದ್ದು ನಿಮ್ಮ ವಾಸ್ತು ಸಂರಕ್ಷಣೆ ಮಾಡಲಿಕ್ಕಾಗಿ ವರಹಾದೇವರ ಆ ವಿಶೇಷವಾದಂಥ ಮಹಾಪ್ರಸಾದ ಪ್ರತಿಯೊಬ್ಬರ ವಾಸ್ತುವಲ್ಲಿದ್ದು ಹೆಚ್ಚಿನ ಫಲವನ್ನು ಕೊಡುವಂಥದ್ದಾಗಲಿ.
ಆ ಫಲಗಳಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ ಎಂಬತಕ್ಕಂಥ ಒಂದು ಚಿಂತನೆಯಿಂದ ಮೃತ್ತಿಗೆ ಪ್ರಸಾದವನ್ನು ಆಶ್ರಮದಲ್ಲಿ ಅದನ್ನು ವಿತರಿಸ್ತಾ ಇದ್ದೇವೆ. ತಾವು ಇಷ್ಟ ಇದ್ದವರು ಆಶ್ರಮಕ್ಕೆ ಬಂದು ಭಗವಂತನ ದರ್ಶನ ಮಾಡಿ ಆ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭ ಮಾಡೋಣ ರಾಶಿಫಲ. ಗುರುಗಳೇ, ರಾಶಿ ಫಲಗಳನ್ನು ತಿಳಿಸ್ಕೊಡ್ಬೇಕು ನೀವು. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಒಂದಷ್ಟು ಕೆಲಸ ಕಾರ್ಯಗಳನ್ನು ನಿಮ್ಮ ಮನಸ್ಸಾ ಇಚ್ಛೆ ತಾವು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ಫಲಗಳಲ್ಲಿ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ, ಗುರುಗಳ ಅನುಗ್ರಹ ಅಥವಾ ಗುರುವಿನ ಅನುಗ್ರಹ ಇದ್ದರೆ ನಿಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆ ದೂರ ಆಗಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬಹುದು, ಹಾಗೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕಷ್ಟೆ. ತಾಳ್ಮೆಯಿಂದ ಮಾಡಿದ್ರೆ ಇವತ್ತು ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಮಹಾಗಣಪತಿಯನ್ನು ಅಥವಾ ಸುಬ್ರಹ್ಮಣ್ಯೇಶ್ವರನೋ ಅಥವಾ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿನೋ ಶ್ರದ್ಧಾಭಕ್ತಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲ ಆಗುತ್ತೆ. ಇವತ್ತಿನ ದಿವಸ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಮನಸ್ಸು ನಿಮ್ಮದಿದ್ದರೂ ಯಾವುದನ್ನೂ ಅದರಂತೆ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗೆ ಫಲಗಳನ್ನು ಯಾವುದೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತಾ ಇರ್ತೀರಿ. ಸ್ವಲ್ಪ ಎಚ್ಚರಿಕೆ ಬೇಕು. ಆ ಎಚ್ಚರಿಕೆಯ ನಡೆಯಿಂದ ತುಂಬ ಅನುಕೂಲವನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ವೃತ್ತಿಯಲ್ಲಿ ಏನೋ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೋದು ಎಂಬತಕ್ಕಂಥ ಚಿಂತನೆ ಇರುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಆಗುತ್ತೆ. ಯಾವುದನ್ನೂ ಸಹಿತ ನೀವು ಅಂದುಕೊಂಡಂಗೆ ಈಸಿಯಾಗಿ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಆದರೆ ಯಾವುದು ಬೇಡವೋ ಅದನ್ನು ಕೈ ಬಿಡ್ತೀರಿ. ಬೇಕಾಗಿರ್ತಕ್ಕಂತಹದ್ದನ್ನು ಅದನ್ನು ಸ್ವಾಗತಿಸಬೇಕು ಎಂಬತಕ್ಕಂಥ ಚಿಂತನೆ ಹತ್ತಿರ ಇದ್ದರೂ ಅದನ್ನು ಪರಿಪೂರ್ತಿ ಮಾಡ್ಕೊಳ್ಳಿಕ್ಕೆ ನಿಮ್ಮ ಮನಸ್ಸು ಸರಿಯಾಗಿ ಒಪ್ಪದೇ ಇರತಕ್ಕಂಥ ರೀತಿಯಲ್ಲಿರುತ್ತೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು. ಅದರಲ್ಲೂ ಬೆಳಗ್ಗೆ 11:20 4:15 ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳು ಸಾಕಷ್ಟು ಆಗುತ್ತೆ. ಮನಸ್ಸಿಗೆ ಇಷ್ಟ ಇಲ್ಲದಿದ್ದರೂ ಬಲವಂತ ಬಲವಂತವಾಗಿ ಕೆಲಸ ಮಾಡಬೇಕಾಗತ್ತೆ. ಇಂತಹ ಪರಿಸ್ಥಿತಿ ಎದುರಾಗೋದ್ರಿಂದ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಹಾಗೆ ಇವತ್ತು ಮತ್ತೊಂದು ಅದ್ಭುತವಾದಂಥ ಕಾಯಕಕ್ಕೆ ತಾವು ಮುಂದಾಗ್ತೀರಿ. ಮಧ್ಯಾಹ್ನ ಸರಿಸುಮಾರು 2:12 4:20 ಮಧ್ಯದಲ್ಲಿ ತಾವು ಏನು ಅಂದುಕೊಂಡು ವೃಷಭ ರಾಶಿಯವರಿಗೆ ಒಳ್ಳೆಯ ಅದೃಷ್ಟದ ಫಲ. ಈ ಸಮಯದಲ್ಲಿ ತಮ್ಮ ತೀರ್ಮಾನ ಅಚ್ಚುಕಟ್ಟಾಗಿ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ದೇವಿಯ ಉಪಾಸನೆ ಮಾಡ್ಬೋದು, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಏನಾದರೂ ಒಂದು ವಿಶೇಷತೆಯನ್ನು ಕಾಣಲಿಕ್ಕೋಸ್ಕರನೇ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿಯಾದ ಒಂದು ಮಾರ್ಗವನ್ನು ಅನುಸರಿಸೋದ್ರಿಂದ ಫಲಗಳಾಗಲಿ ಅಥವಾ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಆಗಲಿ ಅಥವಾ ಹೊಸದಾಗಿ ಏನಾದರೂ ಒಂದು ಖರೀದಿ ಮಾಡಬೇಕು, ಒಂದು ಪರ್ಚೇಸ್ ಮಾಡಬೇಕು, ಒಂದು ಉದ್ಯೋಗವನ್ನು ಪ್ರಾರಂಭಿಸಬೇಕು ಅಥವಾ ನಿಮ್ಮ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ದು ಸಿದ್ಧ ಇವತ್ತು ಮಾಡ್ಕೊಳ್ತೀರಿ. ಅದರಲ್ಲೂ ಚೆನ್ನಾಗಿರ್ತಕ್ಕಂಥ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಭಗವಂತನ ಅಥವಾ ಭಗವತಿಯ ಪಾದಕ್ಕೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಸ್ವಲ್ಪ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಅಂತ ಹಿರಿಯರು ಹೇಳ್ತಾರೆ. ಅಂತಹ ನಿಟ್ಟಿನಲ್ಲಿ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಿ. ಏನೇ ಮಾಡಬೇಕಾದರೂ ಸ್ವಲ್ಪ ಸಮಾಧಾನ ಬೇಕು. ಸಮಾಧಾನದಿಂದ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗಾಗಿ ತಾಯಿ ಶಂಕರಿಯನ್ನೋ, ಬನಶಂಕರಿಯನ್ನೋ, ದುರ್ಗಾ ಪರಮೇಶ್ವರಿಯನ್ನೋ ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಖಂಡಿತ ಈಡೇರಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ತುಂಬ ದಿನಗಳ ನಂತರ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ. ಪ್ರಸ್ತುತ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಅಷ್ಟು ಸರಿ ಇಲ್ಲದ್ರಿಂದ ಒಂದಷ್ಟು ತೊಂದರೆ ತಾಪತ್ರೆಗಳನ್ನು ಅನುಭವಿಸಬೇಕಾಗತ್ತೆ. ಆದರೆ ಒಂದು ದೇವಿಯ ಉಪಾಸನೆ ಮಾಡೋದ್ರಿಂದ, ದೇವಿಯ ಆರಾಧನೆ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಒಂದು ಚಿಟಿಕೆ ಬೆಲ್ಲ, ಒಂದು ಚಿಟಿಕೆಯಷ್ಟು ಹುರುಳಿಕಾಳು, ಬೆಲ್ಲ ಮತ್ತು ಹುರುಳಿಕಾಳು ಎರಡೂ ಧಾನ್ಯವನ್ನು
ಹಸಿರು ಗಿಡಗಳ ಮೇಲೆ ಹಾಕುವಂಥದ್ದು, ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಮನೆಯಿಂದ ಆಚೆ ಹೊರಡುವಾಗ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಿಗೆ ನಮಸ್ಕಾರ ಮಾಡಿ ಶಕ್ತಿ ದೇವತೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ನಂತರ ಆಚೆ ಹೊರಡುವಂಥದ್ದು. ಇಷ್ಟು ಪ್ರಕ್ರಿಯೆಗಳನ್ನು ತಾವು ಕ್ರಮಬದ್ಧ ಮಾಡಿದ್ರೆ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರಿಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಬೇಡ ಅಮ್ಮ. ತಮ್ಮ ಹೆಸರು? ಹೆಸರು ಬೇಡ ಅಮ್ಮ. ಮೋಸ್ಟ್ಲಿ ತಾವು ಟಿವಿಯನ್ನ ನೋಡಿ ಮಾತಾಡ್ತಾ ಇದ್ದೀರಾ ಅನ್ಕೊಳ್ತೀನಿ. ಹಾ, ಟಿವಿ ವಾಲ್ಯೂಮ್ ಅನ್ನ ಸ್ವಲ್ಪ ಮ್ಯೂಟ್ ಮಾಡ್ಬಿಡಿ. ಆದಷ್ಟು ಸ್ವಲ್ಪ ನೆಟ್ವರ್ಕ್ ಇರೋ ಜಾಗದಲ್ಲೇ ಬಂದು ಮಾತಾಡಿತಾಯಿ. ಒಳ್ಳೇದಾಗ್ಲಿ ಅಮ್ಮ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿತಾಯಿ. ಹಲೋ. ಹಲೋ, ನಮಸ್ತೆ ಸ್ವಾಮಿ. ನಮಸ್ತೆ ತಾಯಿ, ಹೇಳಮ್ಮ. ಅದೇ ನಮ್ಮ ಮಗಳದು ಮದುವೆ ಫಿಕ್ಸ್ ಆಗಿತ್ತು ಸ್ವಾಮಿ. ನವೆಂಬರ್ 29-30 ಫಿಕ್ಸ್ ಆಗಿತ್ತು. ಅಮಾವಾಸ್ಯೆ ದಿನ ಒಬ್ರು ಅದೇ ಬುಡ್ಬುಡ್ಕಿ ಅಂತಾರಲ್ಲ ಸ್ವಾಮಿ, ಅವರು ಬಾಗ್ಲಲ್ಲಿ ಬಂದ್ಬಿಟ್ಟು ಈ ಮದ್ವೆ ಶುಭ ಕಾರ್ಯ ನಡೆಯುತ್ತೆ ನಿಮ್ಮ ಮನೆಯಲ್ಲಿ, ಮಾಡಬಾರ್ದು, ಹಿಂಗೆ ದೊಡ್ಡ ತಲೆ ಆಪತ್ತಿದೆ, ಒಳ್ಳೇದಲ್ಲ, ಗಂಡು ಬಂದಿರೋದು ಒಳ್ಳೇದಲ್ಲ ಅಂತ ಹೇಳಿಬಿಟ್ಟು ಹೋದ್ರು ಸ್ವಾಮಿ. ಅವ್ರಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇದೆ. ಮಾಡ್ಬೇಡಮ್ಮ. ಇಲ್ಲಿ ಆದಂತಹದ್ದು ಆಗಿರ್ತಕ್ಕಂಥದ್ದು ಅದರ ಪೂರ್ವಭಾವಿಗಳೇನಿದೆ ಸರಿಯಾದಂಥ ರೀತಿ ನಿಮ್ಮ ಆಲೋಚನೆ ಬೇಕು. ಬೆಳಿಗ್ಗೆ ಅವ್ರು ಬಂದು ಹೇಳೋಗಿದ್ದಾರೆ ಅಂದರೆ ಅದನ್ನು ಹೇಳುವಂತಹದ್ದನ್ನು ನಿಮಗೆ ಪ್ರತ್ಯೇಕವಾಗಿ ನಿಮಗೆ ಹೇಳ್ತಾರ ಅಂತಹ ಸುದ್ದಿಗಳಿದ್ರೆ ಭಾನುವಾರ ಸ್ವಾಮಿ, ನಿನ್ನೆ ಅಲ್ಲ ಮೊನ್ನೆ ಸ್ವಾಮಿ. ನಾನು ಹೇಳೋದು ಕೇಳಿಸ್ಕೊಮ್ಮ. ಅಂತಹ ಪರಿಸ್ಥಿತಿ ಇದ್ದರೆ ಅದನ್ನು ಹಾಲಕ್ಕಿ ನುಡಿಯೋದು ಅಂತ ಹೇಳಿ ಬೆಳಗ್ಗಿನ ಜಾವದಲ್ಲಿ ಎಲ್ಲೋ ಒಂದು ಕಡೆ ಮನೆ ಬಾಗಿಲು ನಿಂತು ಹೇಳ್ಕೊಂಡು ಹೊರಟೋಗ್ತಾ ಇರ್ತಾರೆ. ಅದು ಯಾರ ಮನೆ ಏನು ಅದ್ರ ಪೂರ್ವಾಪರ ಸುದ್ದಿಗಳೇನು ಗೊತ್ತಿರೋದಿಲ್ಲ. ಅವರು ಪ್ರತ್ಯೇಕವಾಗಿ ಬಂದು ನಿಮ್ಮನ್ನೇ ಎಬ್ಬಿಸಿ ಮಾತಾಡ್ತಾರೆ ಅಂದರೆ ಅದ್ರ ಬೇರೆ ಥರನೇ ಇರುತ್ತೆ. ಅದಕ್ಕೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಎಡೆ ಮನಸ್ಸುಗಳ ಮೇಲೆ ನೀವು ಒಂದು ಬರೆ ಹಾಕುವಂಥದ್ದು ಸಮಂಜಸ ಅಲ್ಲ. ಎರಡೂ ಹೆಣ್ಣು ಮಕ್ಕಳು ನೋಡಿ, ಒಂದು ಹೆಣ್ಣು ಒಂದು ಗಂಡು, ಅವರು 100 ಆಸೆಗಳು ತುಂಬ್ಕೋತಾರೆ ಮದುವೆ ಅಂತಾಗಿ. ನೀವು ಲಗ್ನ ಪತ್ರಿಕೆ ಮಾಡಿದ್ಮೇಲೆ, ಅದು ಡೇಟ್ ಫಿಕ್ಸ್ ಆದ ಮೇಲೆ ನೀವು ಯಾವ ಚಿಂತನೆ ಮಾಡಬೇಡಿ. ನಿಮ್ಮ ಮನೆ ದೇವ್ರ ಹೆಸರೇನಮ್ಮ? ಮನೆ ದೇವರು ತೊಳಜಾ ಭವಾನಿ ಅಂತ. ತುಳಜಾ ಭವಾನಿ. ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಇವತ್ತು ಮಂಗಳವಾರ ಇದೆ. ಇವತ್ತು ರಾಹುಕಾಲದಲ್ಲಿ ಹೋಗಿ ದೇವಿಗೆ ನಮಸ್ಕಾರ ಮಾಡಿಕೊಂಡು ಒಂದು ತುಪ್ಪ ದೀಪ ಅಣಿಸಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಅಂದ್ರೆ ಆ ಹುಡುಗ ಅಷ್ಟಕ್ಕಷ್ಟೇ ಸ್ವಾಮಿ, ಮಾತುಕತೆ ಏನು ಇಲ್ಲ. ಹುಡುಗಿ ಹತ್ರ ಒಂಥರ ಕೇರ್ಲೆಸ್ ತರ ಸ್ವಾಮಿ. ಇದು ನಿಮಗೆ ಪ್ರಾರಂಭದಲ್ಲಿ ಗೊತ್ತಿರಲಿಲ್ವಾ? ಅದೇ ಅಪ್ಪ ಅಮ್ಮ ಹೇಳಿದ್ರು, ಅವನಿಗೆ ನಾಚಿಕೆ ಅಂದ್ರು. ಅದಕ್ಕೆ ಹಿಂಗೆ ಇರ್ಬೋದು ಅನ್ಕೊಂಡು ನಾವು ಸುಮ್ಮನಾದ್ವಿ ಸ್ವಾಮಿ. ಇದು ತುಂಬಾನೇ ಹುಡುಗಿನೂ ಮನ್ಸಿಗೆ ತಗೋಬಿಟ್ಟಿದ್ದಾಳೆ. ಸರಿಯಾಗಿ ಗೀತಾಡಲ್ಲ ಅಂತ ಎಲ್ಲ ತಗೋಬಿಟ್ಟಿದ್ದಾಳೆ. ಅಂದ್ರೆ ಅವ್ರೊಂದ್ ಎಂಗೇಜ್ಮೆಂಟ್ ಆಗಿಲ್ಲ ಸ್ವಾಮಿ, ಅವ್ರೊಂದ್ ಜೊತೆ ಬಟ್ಟೆ ಕೊಟ್ಟಿದ್ದಾರೆ, ನಾವೊಂದ್ ಜೊತೆ ಬಟ್ಟೆ ಕೊಟ್ಟಿದೀವಿ. ಅಂದ್ರೆ ಈಗ ಬಟ್ಟೆಗಳಲ್ಲೇ ಕೊನೆ ಮಾಡ್ಬಿಡೋಣ ಅಂತ ನೋಡ್ತಿದ್ದೀರಿ? ಏನ್ ಯಾವ ತರ ಮುಂದುವರಿಬೇಕು ಅಂತ ಅಂದ್ರೆ ಅವ್ರು ಬಂದ್ಬಿಟ್ಟು ನಮ್ ಬಾಗ್ಲಲ್ಲೇ ನಿಂತ್ಕೊಂಡು ದೊಡ್ಡ ತಲೆಗೆ ಆಪತ್ತಿದೆ, ಹಿಂಗ್ ಮಾಡ್ಬಾರ್ದು, ಗಂಡು ಬಂದಿರೋದು ಇದು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಸ್ವಲ್ಪ ನನಗೆ ತುಂಬಾನೇ ಕಿರಿಕಿರಿ ಅನ್ನಿಸ್ತಾ ಇದೆ. ಈಗ ಒಂದು ಮಾತು ಹೇಳ್ತೀನಿ ಕೇಳಿ. ಅವರು ಬಂದು ನಿಮ್ಮ ಬಾಗಿಲಲ್ಲಿ ನಿಂತು ಹೇಳಿದ್ರು, ಸ್ವಾಮಿ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ಆಗ್ತಾ ಇದೆ ಅಂತ ಹೇಳಿದ್ರ ಅವ್ರಿಗೆ? ಇಲ್ಲ ಸ್ವಾಮಿ, ಹೇಳಿಲ್ಲ ಸ್ವಾಮಿ. ಅದೇ ನನಗೆ ಇದಾಗ್ತಾ ಇರೋ. ಅವ್ರಿಗೆ ಹೆಂಗ್ ಗೊತ್ತು ನಮ್ಮ ಮನೆಗ್ ಗಂಡು ಬಂದಿರೋದು, ಆಮೇಲೆ ನಮ್ಮ ಮನೇಲಿ ಮದ್ವೆ ಆಗ್ತಾ ಇರೋದು ಹೆಂಗ್ ಗೊತ್ತು ಅಂತಾನೆ ಸ್ವಲ್ಪ ಇದು ಯೋಚನೆ. ಆಯ್ತು. ನಿಮ್ಮ ಮನೆಯಲ್ಲಿ ಈ ಲಗ್ನ ಪತ್ರಿಕೆ ಅಂತ ಆಗಿ ಎಷ್ಟು ದಿವಸ ಆಯ್ತು? ಲಗ್ನ ಪತ್ರಿಕೆ ನಾವು ಮಾಡ್ತಿಲ್ಲ ಸ್ವಾಮಿ. ಯಾವ್ದಕ್ಕೂ ಮುಂದೆ ಹೋಗಿ ಒಂದ್ ಬ್ಲೌಸ್ ಪೀಸನ್ನು ತಗೊಳಕ್ ಆಗ್ತಾ ಇಲ್ಲ, ಮುಂದೆ ಹೋಗ್ತಾನೆ ಇಲ್ಲ. ಯಾವ್ದಕ್ಕೂ ಒಂಥರ ಕತ್ಲೆ. ಆಯ್ತಮ್ಮ, ಇದು ಒಬ್ರಿಗೊಬ್ರು ಹೇಳಿದ್ರಲ್ಲ, ಬಟ್ಟೆ ಬದಲಾಯಿಸಿದ್ರು ಹೇಳಿದ್ರಲ್ಲ, ಆ ಕಡೆಯಿಂದ ಅವ್ರೊಂದು ಜೊತೆ ಬಟ್ಟೆ ಕೊಟ್ಟರು, ನಾವೊಂದು ಜೊತೆ ಬಟ್ಟೆ ಕೊಟ್ಟಿದ್ದೀವಿ ಇಷ್ಟಕ್ಕೆ ಅಂತ. ಆ ಕೊಟ್ಟು ಎಷ್ಟು ದಿವಸ ಆಯ್ತು? ಜೂನ್ ನಲ್ಲಿ ಸ್ವಾಮಿ, ಜೂನ್ 12ನೇ ತಾರೀಕು. ನಿಮ್ಮ ಮಗಳು ಏನು ಓದಿದ್ದಾಳೆ, ಅವ್ರೇನು ಓದಿದಾರಮ್ಮ? ನಮ್ಮ ಮಗಳು ಇಂಜಿನಿಯರ್ ಮುಗಿಸ್ಕೊಂಡು ಮನೆಯಲ್ಲೇ ವರ್ಕ್ ಫ್ರಮ್ ಮಾಡ್ತಾ ಇದ್ದಾಳೆ ಸ್ವಾಮಿ. ಹುಡುಗ ಏನು ಕೆಲಸ ಮಾಡ್ತಾನೆ?
ಹುಡುಗನು ಬೆಂಗಳೂರು, ಅವ್ರು ಬಾಗಲಕೋಟೆ ಹತ್ರ ಯಾವ್ದೋ ಹಳ್ಳಿ. ಹುಡುಗನು ಬೆಂಗಳೂರಲ್ಲಿ ಒಂದು ಇದು ಕಂಪ್ನಿಲಿ ಇದ್ದಾನೆ ಅಂತ ಅವ್ರ ಬಯೋಡೇಟಾ ಕೊಟ್ಟಿದ್ರು ಸ್ವಾಮಿ. ಅಂದರೆ ಇದು ನಮ್ಮ ಮಗಳಿಗೆ ಇದು ಕಂಪ್ಯೂಟರ್ ಇವಾಗ 30 ವರ್ಷ ಸ್ವಾಮಿ. ಅದಕ್ಕೆ ನಾವು ಏನು ಸ್ವಲ್ಪ ಆದ್ರೆ ಅಂದ್ಬಿಟ್ಟು ನಾವು ಇದು ಮಾಡಿದ್ವಿ. ಅಲ್ಲ ತಾಯಿ, ನಾನು ಹೇಳೋದನ್ನ ಒಂದು ಮಾತು ಕೇಳಿಸ್ಕೊಳ್ಳಿ. ಇದನ್ನು ಯಾರಾದರೂ ಹಿರಿಯರು ನೋಡಿ ಮದುವೆ ಮಾಡಿದ್ದೀರಾ ಅಥವಾ ಈ ಕಂಪ್ಯೂಟರ್ಗಳಲ್ಲಿ ನೆಟ್ಗಳಲ್ಲಿ ಮೊಬೈಲ್ ಎಲ್ಲ ಬಂದು ಹುಡುಗನ ಉಳ್ಕೊಂಡು ಮದುವೆ ಆಗಿರೋದಾ? ಹುಡುಗ ಅದ್ರ ಬಗ್ಗೆನಾ? ತುಂಬಾ ಫೋರ್ಸ್ ಮಾಡಿದ್ರು ಸ್ವಾಮಿ. ಹುಡುಗ ಅವ್ರಪ್ಪ ನಾವು ದೂರ ಬೇಡ ಬೇಡ ಅಂದ್ವಿ. ಹುಡುಗ ಅವ್ರಪ್ಪ ತುಂಬಾ ಫೋರ್ಸ್ ಮಾಡಿದ್ರು. ಅವ್ರು ಫೋರ್ಸ್ ಮಾಡ್ತಾರಮ್ಮ. ನಿಮ್ಮ ಮಗಳು ಒಪ್ಪಿದ್ಲಾ? ಮಗಳು ಒಪ್ಪಿ ಅವಳೊಂದಷ್ಟು ಮಾತುಕತೆ ಮಾಡಿದ್ಲಾ? ಏನಿಲ್ಲ ಸ್ವಾಮಿ. ಒಂದು ವಿಚಾರ ತಿಳ್ಕೊಳ್ಳಿ, ತುಂಬ ಜನ ಮಾಡೋ ದೊಡ್ಡ ತಪ್ಪೇನೆಂದರೆ ಮದುವೆಗೆ ಅಂತ ಪ್ರಾರಂಭ ಮಾಡಿ ಆ ಪ್ರಾರಂಭ ಕ್ಷಣಗಳಾದಮೇಲೆ ಒಂದಿಷ್ಟು ತಿಂಗಳುಗಳಂತ ಬಿಟ್ಬಿಡೋದು. ನೀವು ಅರ್ಶಿನ ಕುಂಕುಮ ಕೊಟ್ಟು ಹೆಣ್ಣು ನಮ್ದು ಅನಿಸ್ಕೊಳ್ಳೋದು, ಅಥವಾ ಗಂಡಿನ ಮನೆಯವರು ಈ ಮನೆಗೂ ನಮಗೂ ಸಂಬಂಧ ಇರಲಿ ಅಂತ ಅಂದ್ಕೊಂಡು ಮಧ್ಯದಲ್ಲಿ ತುಂಬ ದಿವಸ ಗ್ಯಾಪ್ ಕೊಟ್ಟರೆ ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಅನ್ನೋಂಗೆ ಆಗ್ಬಿಡತ್ತೆ. ಯಾವುದೂ ಅಷ್ಟೇ, ಸಂಬಂಧಗಳನ್ನು ನೋಡಬೇಕಾದ್ರೆ ಬೆಸಿಬೇಕಾದ್ರೆ ಒಂದಿಷ್ಟು ರೀತಿ ನೀತಿ ಅಂತಿರುತ್ತೆ. ಆಮೇಲೆ ಇನ್ನೂ ಎರಡೂ ಕಡೆ ಸಂಬಂಧಗಳು ನೋಡ್ತಿದ್ರಿ. ಇವಾಗ ಹೇಳ್ತಿದ್ರಿ ಹುಡುಗ ತುಂಬ ಮೌನ, ಅವ್ನು ಯಾರ ಹತ್ರ ಮಾತಾಡೋದಿಲ್ಲ, ಒಂಥರ ಸೈಲೆಂಟ್ ಆಗಿರ್ತಾನೆ, ಅದು ನಮ್ಮ ಮಗಳ ಮನಸ್ಸಲ್ಲೂ ಒಂಥರ ನೋವಿದೆ ಅಂತ ಅದು ಒಂದಿಷ್ಟನ್ನು ತಗೊಳ್ತಾ ಇದ್ದೀರಿ. ಮಗಳಿದ್ದಾಳೆ ಸ್ವಾಮಿ ಮನೆಯಲ್ಲಿ. ಮತ್ತು ಸಮಯನೂ ಮೀರ್ತಲ್ಲಮ್ಮ. ಆಯಿತು, ನೆಕ್ಸ್ಟ್ ಬ್ರೇಕ್ ನಾನು ನಿಮ್ಮನ್ನು ಕಂಟಿನ್ಯೂ ಮಾಡ್ತೀನಿ, ತಾವು ಹಾಗೇ ಇರಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರೆಯೊಂದಕ್ಕೆ ಗುರುಜಿಯವರು ಉತ್ತರವನ್ನು ಕೊಡ್ತಾ ಇದ್ರು. ಆ ಕರೆಯನ್ನು ಮತ್ತೆ ಮುಂದುವರಿಸೋಣ ಬನ್ನಿ. ಹಲೋ ಅಮ್ಮ, ನಮಸ್ತೆ. ಹಲೋ ಅಮ್ಮ. ನಮಸ್ತೆ ಗುರುಜಿ. ಹಾ ತಾಯಿ, ಗುರುಜಿ ಅವ್ರು ತಮ್ಮ ಜೊತೆ ಮಾತಾಡ್ತಾ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು ಅವ್ರ ಮಗಳು. ಹ್ಞೂ ಅದೇ ಹಿಂಗಾಯ್ತು ಗುರುಜಿ. ನಾನು ಇಂಜಿನಿಯರಿಂಗ್ ಮಾಡ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಮನಸ್ಸಿಗೂ ಬೇಕು ಅನ್ಸುತ್ತಾ ಬೇಡ ಅನ್ಸುತ್ತಾ? ಶುರುವಿಂದಾನೇ ನಾನು ಹೇಳ್ತಾ ಇದ್ದೆ ಗುರುಜಿ ಅವ್ರಿಗೆ ಹಿಂಗೆ ಅಂತ. ಮುಂದೆ ಸರಿ ಆಗುತ್ತೆ ಅಂದ್ರು. ಇವಾಗ ಹಿಂಗೆ ಹೇಳ್ತಾ ಇದ್ದಾರೆ. ಅಲ್ಲಮ್ಮ, ಸರಿ ಹೋಗುತ್ತೆ ಅನ್ನೋ ಮಾತು ಅದಾದ ಮೇಲೆ ನಿಮ್ಮನ್ನು ಯಾರು ಮದುವೆ ಆಗಬೇಕಾಗಿದ್ದಾರೋ ಮದುವೆ ಆಗುವಂತಹ ವ್ಯಕ್ತಿಗೂ ನಿಮಗೂ ಮಧ್ಯದಲ್ಲಿರ್ತಕ್ಕಂಥ ಬಾಂಧವ್ಯ ಹೇಗಿತ್ತು ನಿಮ್ಮಿಬ್ಬರ ಮಧ್ಯದಲ್ಲಿ? ಹಾಂ, ಏನು ಶುರುನೇ ಆಗಿಲ್ಲ. ಮಾಮೂಲಿ ಅದ್ ಹೆಂಗೆ ಬೇಡ ಅನ್ನೋ ತರಾನೇ ಇದೆ. ಏನೋ ಅವ್ರಿಗೂ ಫೋರ್ಸ್ಫುಲಿ ನನಗೂ ಫೋರ್ಸ್ಫುಲಿ ಅನ್ನೋ ತರ. ಮತ್ತು ಹೀಗಿದ್ದ ಮೇಲೆ ಇದನ್ನು ಇಷ್ಟು ದಿವಸ ಯಾಕೆ ಬೆಳೆಸ್ಕೊಂಡು ಬಂದ್ರಿ? ಸುಮ್ಮನೆ 4-6 ಜನಗಳ ಮಧ್ಯದಲ್ಲಿ ಒಂದು ಹೆಣ್ಣಿಗೆ ಒಂದು ಹೆಸರಿಡುವಂಥದ್ದು, ಅಥವಾ ಒಂದು ಗಂಡಿಗೆ ಹೆಣ್ಣಷ್ಟೇ ಅಲ್ಲ, ಹೆಣ್ಣಾದರೂ ಗಂಡಾದರೂ ಎರಡೂ ಸರಿಸಮಾನವೇ. ಆದರೆ ನಮ್ಮಲ್ಲಿ ಮೊದಲಿಂದ ಏನಪ್ಪ ಅಂದರೆ ನಾವು ಹೆಣ್ಮಕ್ಳಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೀವಿ. ಅದರಿಂದ ಗಂಡು ಮಕ್ಕಳ ಪರಿಸ್ಥಿತಿನ ನಾವು ಗಮನಕ್ಕೆ ತೊಗೊಳ್ತಾ ಇಲ್ಲ. ಆದರೆ ಒಂದು ಮದುವೆ ಮುರಿದು ಬೀಳ್ತಕ್ಕಂಥದ್ದು ಪರಿಸ್ಥಿತಿ ಎದುರಾಗುತ್ತೆ ಅಂದರೆ ಅದು ಇಬ್ಬರಿಗೂ ಲಾಸು, ಇಬ್ಬರಿಗೂ ಸಮಸ್ಯೆನೇ. ಅದು ಬರೀ ನಿಮ್ಮೊಬ್ಬಳಿಗೆ ಸಮಸ್ಯೆ ಅಂತಲ್ಲ, ಅಥವಾ ಆತನಿಗೆ ಸಮಸ್ಯೆ ಅಂತಲ್ಲ. ನಾನು ಹೇಳೋದು ಒಂದಮ್ಮ, ನಿನ್ನ ಮನಸ್ಸಿಗೆ ಆತ ಮೌನದಲ್ಲಿರ್ತಾನೆ, ಯಾರನ್ನೂ ಮಾತಾಡೋದಿಲ್ಲ, ಒಂಥರ ಯಾವಾಗಲೂ ಹೀಗೆ ಇದ್ದರೆ ನನ್ನ ಜೀವನ ಹೇಗೆ ಅನ್ನೋದು ನಿನ್ನ ಮನಸ್ಸಿಗೆ ದೃಢವಾದಂಥ ರೀತಿ ಬಂದು ಕೂತ್ಕೊಂಡಿದ್ದರೆ ಇದು ನೀನು ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ಇನ್ನೂ ಪ್ರಾರಂಭದಲ್ಲಿದ್ದೀರಿ. ಇನ್ನೂ ಬರೀ ಲಗ್ನ ಪತ್ರಿಕೆ, ಬರೀ ಒಂದು ವಸ್ತ್ರಗಳ ಮಾತ್ರ ಕೊಟ್ಟು ಹೋಗಿರೋದು ಇಷ್ಟೇ ಅಂದರೆ ಅಷ್ಟಕ್ಕೆ ಅದನ್ನು ಕೈ ತೊಳ್ಕೊಳ್ಳೋದು ಕರೆಕ್ಟು. ಇಲ್ಲ ಮುಂದಕ್ಕೆ ಅದು ಪರವಾಗಿಲ್ಲ, ಅವರೆಲ್ಲ ಪ್ರೀತಿ ವಿಶ್ವಾಸ ಇದೆ, ಒಂದು ಬಾಂಡಿಂಗ್ ಇದೆ, ಮೇಲಿಂದ ಮೇಲೆ ಫೋನ್ ಮಾಡಿ ಒಂದು ವಿಚಾರಣೆ ಇದೆ, ಅಥವಾ ನಾಳೆ ನಾವಿಬ್ಬರು ಚೆನ್ನಾಗಿ ಮದುವೆ ಆದಮೇಲೆ ನಾವು ಚೆನ್ನಾಗಿರ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನಂಬಿಕೆ ನಿನಗಿದ್ದರೆ ಇಲ್ಲಿ ದೊಡ್ಡವ್ರ ಮಾತು ನಿಲ್ಲಿಸು, ನೀನು ಮುಂದುವರಿಸ್ಕೋ ಅಂತ ನಾನು ಹೇಳ್ಬೋದು. ಯಾಕೆಂದರೆ ನಿನ್ನ ಮನಸ್ಸಲ್ಲಿ ಈಗ ಆಲೇ ಅದು ಬಂದು ಕೂತ್ಕೊಂಡ್ಬಿಟ್ಟಿದೆ. ಹಾಗಿದ್ಮೇಲೆ ಇದನ್ನು ಮುಂದುವರಿಸೋದು ಹೇಗಾಗತ್ತೆ? ಪ್ರಾರಂಭದಲ್ಲಿ ನಿಮಗೆ ಗೊತ್ತಾಗ್ಲಿಲ್ವಮ್ಮ ಹೀಗಿರ್ತಕ್ಕಂಥದ್ದು? ಇಲ್ಲ ಗುರುಗಳೇ, ನಾನು ಹೇಳ್ದೆ, ಆದ್ರೆ ಇವರು ಮುಂದೆ ಸರಿ ಹೋಗುತ್ತೆ ಅಂತ ತಳ್ಕೊಂಡೆ ಬಂದ್ರು. ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಮನೆಯಲ್ಲೇ ಕೆಲಸ ಮಾಡ್ತಿರೋದಾ? ಇಲ್ಲ, ಅವ್ರ ಆಫೀಸಲ್ಲಿದ್ದಾರೆ. ಅವ್ರು ಎಷ್ಟು ಜನ ಮಕ್ಕಳು? ಅವರು 2 ಗಂಡು 2 ಹೆಣ್ಣು ಗುರುಗಳೇ. ಹಾಂ, ಅಂದರೆ ಅವರು ಕೆಲಸ ಮಾಡ್ತಿರೋದು ಬೆಂಗಳೂರು, ಅವ್ರ ಫ್ಯಾಮಿಲಿ ಇದು ಪ್ರಾಪರ್ ಎಲ್ಲರೂ ಅವರು ಆ ಕಡೆ ಬಾಗಲಕೋಟೆ ಕಡೆನಾ? ನೋಡಮ್ಮ, ಯಾಕೆಂದರೆ ನಿನ್ನ ಮನಸ್ಸಲ್ಲಂತೂ ತುಂಬ ಕನ್ಫ್ಯೂಷನ್ ಇಟ್ಕೊಂಡಿದ್ಯಾ. ಸೊ ಕನ್ಫ್ಯೂಷನ್, ಮದುವೆ ಅಂತಕ್ಕಂಥದ್ದು ಒಂದು ಸುಂದರವಾದ ಬದುಕು, ಒಂದು ಹೊಸ ಜೀವನ, ಹೊಸದಾದಂಥ ಬದುಕಿಗೆ ಕಾಲಿಡಬೇಕಾದ್ರೆ ಅಲ್ಲಿ ನಗುಮುಖ ಬೇಕು. ಪ್ರತಿ ಕ್ಷಣ ಏನಾದರೂ ಕಾಂಪ್ರಮೈಸಲ್ಲಿ ನಾವು ಇಬ್ಬರು ಚೆನ್ನಾಗಿರ್ತೀವಿ ಅನ್ನೋದು ಇಬ್ಬರಲ್ಲೂ ಆತ್ಮವಿಶ್ವಾಸ ಬೇಕು. ಮತ್ತು ಒಬ್ರಿಗೊಬ್ಬರು ಬಾಯಿ ಬಿಚ್ಚಿ ಮಾತಾಡ್ಕೋಬೇಕು. ನನ್ನ ಉದ್ಯೋಗ ಏನು, ನನ್ನ ರೀತಿ ನೀತಿ ಏನು, ನನ್ನ ಬದುಕೇನು, ನನ್ನ ಮನೆ ಏನು, ಇದೆಲ್ಲವನ್ನು ಸಹಿತ ಮಾತಾಡ್ಕೊಳ್ಬೇಕು. ನೀವು ಮಾತಾಡಿಕೊಂಡ್ರೆ ಮಾತ್ರ ಜೀವನ ಆಗತ್ತೆ.
ಹಿರಿಯರ ಒಂದು ಆತುರಕ್ಕೋಸ್ಕರ ಅವ್ರ ಮನೆಯಲ್ಲಿ ಮಗಳು ಮದುವೆ ಮಾಡಬೇಕು ಅಂತ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ತೀರ್ಮಾನ ಮಾಡೋದು, ಅಥವಾ ಅವ್ರ ಮನೇಲಿ ಮಗನ ಮದುವೆ ಆದರೆ ಸಾಕು ಅಂತ ಚಿಂತನೆ ಮಾಡೋದು, ಆ ಥರ ಮಾಡಿಕೊಂಡ್ರೆ ಇದು ಜೀವನ ಆಗೋದಿಲ್ಲ. ಆಮೇಲೆ ಜೀವನ ಮಾಡೋರು ಮದುವೆ ಮಾಡ್ಕೊಂಡ ಮೇಲೆ ಯಾರೂ ಬಂದು ಮದುವೆಗೆ ನಿಮಗೆ ನೀವು ಹೀಗಿರಿ ಹಾಗಿರಿ ಅಂತ ಯಾರೂ ಹೇಳಲ್ಲ. ನೀವು ಹಾಕೋ ಪ್ರತಿ ಹೆಜ್ಜೆ ಗಂಡು ಹೆಣ್ಣು ನಿಮ್ಮಲ್ಲೇ ಇರುತ್ತೆ. ಅಲ್ಲಿ ನೀನು ಮುಖ ಸಪ್ಪು ಮಾಡ್ಕೊಂಬಿಟ್ರೆ ಜೀವನ ನಡೆಯೋದು ಹೇಗೆ? ಅವ್ರ ನಕ್ಷತ್ರಕ್ಕೂ ನಿಮ್ಮ ನಕ್ಷತ್ರ ಇದೆಲ್ಲ ತಾರಾಬಲ ಬಂದಿತ್ತಮ್ಮ? ಅಂದ್ರೆ ನಾವ್ ಕೇಳಿದಾಗ ಆಗಿಲ್ಲ, ಜಾತಕ ಸೆಟ್ ಆಗಿಲ್ಲ ಅಂತಾನೆ ಬಂತು. ಅವರು ನಮ್ಗಾಗಿದೆ ಮಾಡ್ಕೊಡಿ ಅಂದ್ರು ಅಂತ ಇವರು ಮುಂದುವರೆದ್ರು. ಇವಾಗ ನೋಡಿದ್ರೆ ಹಿಂಗ ನಿಮ್ಮಲ್ಲಿ ಪ್ರತಿಯೊಂದು ಪ್ರಾರಂಭದಿಂದ ಇಲ್ಲಿವರೆಗೂ ನನ್ನ ಹತ್ರ ಮಾತಾಡುವಾಗಲೇ ಇಷ್ಟೊಂದು ಕನ್ಫ್ಯೂಷನಲ್ಲಿ ಇದ್ದೀರಿ. ಇದು ನಿಜಕ್ಕೂ ಇದನ್ನು ಮುಂದುವರಿಸೋದ್ರಲ್ಲಿ ಇನ್ನು ಅರ್ಥ ಇಲ್ಲಮ್ಮ. ನೀವು ಕೈ ತೊಳೆಯೋದೇ ಕರೆಕ್ಟು. ಒಂದು ಒಳ್ಳೆ ತೀರ್ಮಾನಕ್ಕೆ ಬನ್ನಿ. ಭಗವಂತ ನಿನಗೆ ಅಂತ ಬರೆದಿಟ್ಟಿರ್ತಕ್ಕಂಥ ಸಾನ್ನಿಧ್ಯದಲ್ಲೇ ಸೇರಲಿ. ಯಾಕೆಂದರೆ ಇದನ್ನು ನೋಡು, ಪ್ರಾರಂಭದಿಂದ ಇದು ನಾಳೆ ಸಣ್ಣ ಒಂದು ಕೆಮ್ಮು ನೆಗಡಿ ಶುರುವಾದರೂ, ಒಂದಿಷ್ಟು ಸಣ್ಣದ ಸಮಸ್ಯೆ ಶುರುವಾದರೂ ಅವತ್ತು ಪ್ರಾರಂಭ ನಾನು ಹೇಳಿದ್ದೆ ಅಂತ ನೀನು ಅಪ್ಪ ಅಮ್ಮನ ಬ್ಲೇಮ್ ಮಾಡೋದು, ಅವ್ರು ಏನೋ ನಾಳೆ ಸರ್ವೋಗುತ್ತೆ ಬಿಡು ಅಂತ ನಾನು ಇನ್ನು ಒಳ್ಳೇದಕ್ಕೆ ಮಾಡಿದ್ವಿ ಅಂತ ಅವ್ರು ನಿಂತ್ಕೊಳ್ಳೋದು, ನಾಳೆ ಇಬ್ಬರೂ ಕಣ್ಣೀರು ಹಾಕಿ ಕೂತ್ಕೊಳ್ಳೋದು. ಅದಕ್ಕೆ ಏನು ಆಗಿಲ್ಲ, ಆಗಬಾರ್ದು ಏನೂ ಆಗಿಲ್ಲ. ಇಲ್ಲಿ ಇರ್ತಕ್ಕಂಥ ಬರೀ ಒಂದು ಅರ್ಶಿನ ಕುಂಕುಮ ಕೊಟ್ಟು ಅವರು ಒಂದು ವಸ್ತ್ರವನ್ನು ಬದಲಾವಣೆ ಮಾಡಿಕೊಂಡಿರ್ತಕ್ಕಂಥ ಪರಿಸ್ಥಿತಿ ಅಷ್ಟೇ ಅಂತ ಹೇಳ್ತಾ ಇದ್ದೀರಿ. ಅಷ್ಟನ್ನೇ ಕೂತ್ಕೊಂಡು ಸಮಂಜಸವಾಗಿ ಕೂತು ಮಾತಾಡಿ, ನಿಮ್ಮ ದಾರಿ ನಿಮಗಿರಲಿ, ನನ್ನ ದಾರಿ ನಮಗಿರಲಿ ಅಂತೇಳಿ ಒಂದು ಹೊಸ ಪ್ರಯತ್ನವನ್ನು ಮಾಡಿ ಹೊಸ ಜೀವನಕ್ಕೆ ಕಾಲಿಡುವಂಥ ರೀತಿ ಮಾಡ್ಕೊಮ್ಮ. ಒಳ್ಳೆಯದಾಗಲಿ ಮಗು. ಗುರೂಜಿ ಅವರು ತಿಳಿಸಿದ ಹಾಗೆ ತಾಯಿ ದ್ವಂದ್ವ ಪರಿಸ್ಥಿತಿಯಲ್ಲಿ ತಾವು ಸಿಕ್ಕಾಕೊಂಡಿದ್ದೀರಿ. ನವರಾತ್ರಿಯ 3ನೇ ದಿನ ತಾವು ಕರೆಯನ್ನು ಮಾಡಿದ್ದೀರಿ. ತಮ್ಮ ಮನೆ ದೇವರಾಗಿರ್ತಕ್ಕಂಥ ದೇವಿ ತುಳಜಾಭವನಿಯ ಸಂಪೂರ್ಣ ಕೃಪಾಶೀರ್ವಾದ, ದೇವಿ ಚಂದ್ರಘಂಟಾ ದೇವಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ಆದಷ್ಟು ಬೇಗ ನಿಮ್ಮ ವಿವಾಹ ಸಂಬಂಧಿತ ದೋಷಗಳು ಏನೇ ಇದ್ರೂ ಕೂಡ ನಿಮ್ಮ ದ್ವಂದ್ವ ಮನಸ್ಸಿನ ಆಲೋಚನೆಗಳೆಲ್ಲವೂ ಕೂಡ ದೂರ ಆಗಿ ಒಂದು ಒಳ್ಳೆಯ ಮಾರ್ಗವನ್ನು ದೇವಿಯಿಂದ ಕೃಪಾಶೀರ್ವಾದ ನಿಮಗೆ ಒಳ್ಳೆಯದಾಗಲಿ ತಾಯಿ. ದೇವಿಯ ಕೃಪಾಶೀರ್ವಾದದಿಂದ ತಮಗೆಲ್ಲವೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಎಂಬತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಈಗ ಹಿಂದಿನ ಭಾಗದಲ್ಲಿ ಋಗಳು ರಾಶಿಫಲಗಳನ್ನು ತಿಳಿಸ್ತಾ ಇದ್ರು. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಿಂಹರಾಶಿಯವರು ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ, ಒಂದನ್ನು 2-3 ಬಾರಿ ಯೋಚನೆ ಮಾಡಿ ಸಡನ್ನಾಗಿ ದುಡುಕಿ ತೀರ್ಮಾನ ದುಡುಕಬೇಡಿ. ಯಾವುದೇ ಒಂದು ವಿಚಾರದಲ್ಲಾದರೂ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತಂತೂ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ. ಮಧ್ಯಾಹ್ನ 12 ಗಂಟೆ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಸಿದ್ಧಿ ಆಗುತ್ತೆ. 12 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುವಂಥ ಪರಿಸ್ಥಿತಿಯಲ್ಲೇ ಇರುತ್ತೆ. ಆದರೂ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗ 1 ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ತದನಂತರ ಜೇನುತುಪ್ಪವನ್ನು ಒಂಚೂರು ನೀರಲ್ಲಿ ಕೈ ತೊಳ್ಕೊಂಡು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕಿ, ತದನಂತರ ನಿಮ್ಮ ಮುಂದಿನ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶುಭ ಸಂಧ್ಯಾಕಾಲ, ಸಂಧ್ಯಾಕಾಲದಲ್ಲಿ ಯಾವುದೋ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಕೆಂಪು ಪುಷ್ಪಗಳನ್ನು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನವನ್ನು ಇರಲಿ. ಜೊತೆಗೆ ಹಿರಿಯರು ಹೇಳ್ತಕ್ಕಂಥ ಮಾತು, ಯಾರಾದರೂ ಒಬ್ಬರು ಅನುಭವಸ್ಥರ ಒಂದು ಮಾತನ್ನು ಆಲಿಸಿ ಸರಿ ತಪ್ಪುಗಳ ಸರಿಯಾದ ತೀರ್ಮಾನ ನಿಲುವು ತೆಗೆದುಕೊಂಡ್ರೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲೇ ಒಂದು ಅದ್ಭುತವಾದಂಥ ಕಾಯಕ ಇದೆ, ಅದನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳಿ. ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ತಾಯಿ ಶಂಕರಿಯನ್ನು ಅಥವಾ ವಿಶೇಷವಾದಂಥ ಗ್ರಾಮದೇವತೆಯ ಸಾನ್ನಿಧ್ಯಕ್ಕೆ ಬಂದು ಒಂದಿಷ್ಟು ಗೋಧಿ ಮತ್ತು ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಇನ್ನು ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲ. ಮೊನ್ನೆ ಆದಂತಹ ಗ್ರಹಣ ಪ್ರಕ್ರಿಯೆಯಿಂದ, ಅಂದರೆ ಸೂರ್ಯಗ್ರಹಣ ಆದ ನಂತರ ತುಲಾರಾಶಿಯವರ ಮನಸ್ಥಿತಿ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ವಿಚಾರವನ್ನು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ. ಯಾವುದೇ ವೃತ್ತಿಧರ್ಮದಲ್ಲಿರ್ತಕ್ಕಂಥವರು ತಮ್ಮ ಮನಸ್ಸಲ್ಲಿ ಅಂದುಕೊಂಡಷ್ಟು ಪರಿಪೂರ್ತಿ ಆಗದಂಥ ರೀತಿಯಲ್ಲಿರುತ್ತೆ. ಸಣ್ಣ ಚಿಂತನೆಗಳು ಬಹಳ ದೊಡ್ಡದಾದಂಥ ರೀತಿಯಲ್ಲೇ ಇರುತ್ತೆ. ಆದರೆ ಇವತ್ತು ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಒಂದು ಶಕ್ತಿ ದೇವತೆಯ ಆರಾಧನೆ ಮಾಡೋದ್ರಿಂದ, ಅದಕ್ಕಿಂತ ಮುಖ್ಯವಾಗಿ ಮಾನಸಿಕವಾದಂಥ ಒತ್ತಡಗಳು ಸಾಕಷ್ಟಿದೆ.
ಧೈರ್ಯ ಬೇಕು, ಸ್ಥೈರ್ಯ ಬೇಕು, ಮನಸ್ಸಲ್ಲಿರ್ತಕ್ಕಂಥ ಆತಂಕ ಬೇಕು. ಆತಂಕ ಎಲ್ಲವನ್ನೂ ಸಹಿತ ದೂರ ಮಾಡಿಕೊಳ್ಬೇಕು. ಅದಕ್ಕಾಗಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಸಾಧ್ಯವಾದರೆ 21 ಗರಿಕೆಯನ್ನು ತಂದು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗಂಧವನ್ನು ಗರಿಕೆಯಲ್ಲಿ ಅಂದರೆ ಗರಿಕೆಗೆ ಗಂಧವನ್ನು ಹಚ್ಚಿ ಅದನ್ನು ನಿಮ್ಮ ಮನೆದೇವರ ಪಾದದ ಮೇಲಿಟ್ಟು ನಮಸ್ಕಾರ ಮಾಡಿ ಒಂದಿಷ್ಟು ಗಂಧವನ್ನು ಹಣೆಗೆ ಹಚ್ಕೊಳ್ಳಿ. ಸಾಧ್ಯವಾದರೆ ಎಲ್ಲರೂ ಕಂದು ಬಣ್ಣದ ಗೋಮಾತೆ ಕಂಡ್ರೆ ಕಂದು ಬಣ್ಣದ ಗೋವಿಗೆ ಒಂದಿಷ್ಟು ಗೋಗ್ರಾಸವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವ ಕೆಲಸದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳಾಗಲಿ ಸಮಾಧಾನದಿಂದ ಕೆಲಸ ಮಾಡಬೇಕೇ ವಿನಃ ಆತರಪಟ್ಟು ಏನೋ ಒಂದು ಮಾಡ್ತೀನಿ ಅಂತ ಹೊರಟ್ರೆ ಖಂಡಿತ ಕಾರ್ಯಸಿದ್ಧಿ ಆಗೋದಿಲ್ಲ. ಅಲ್ಲಿ ವ್ಯತ್ಯಾಸ ಆಗುತ್ತೆ. ತುಲಾರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಮಾಡುವಂಥ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಯಾವುದೇ ಕೆಲಸಗಳಾದರೂ ಸ್ವಲ್ಪ ತಾಳ್ಮೆ, ಸಮಾಧಾನವಾಗಿರಿ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಇರ್ತಕ್ಕಂಥ ತೊಂದರೆಗಳಿಗೆ ನೀವು ಏನೇ ಮಾಡಿದ್ರೂ ಸಹಿತ ಸರಿ ಹೋಗುವಂಥದ್ದಲ್ಲ. ಆದರೆ 12 ಗಂಟೆವರೆಗೂ ಹೀಗೆ ಇರತಕ್ಕಂಥದ್ದು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಇವತ್ತು ನೀವು ಮಾಡುವ ಕಾಯಕವನ್ನು, ಮಾಡುವ ಕೆಲಸವನ್ನು ಮತ್ತಷ್ಟು ಅರ್ಥಪಡುವ ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಂದರೆ 12 ಗಂಟೆ 20 ನಿಮಿಷದ ನಂತರನೇ. 12 ಗಂಟೆ 20 ನಿಮಿಷದವರೆಗೂ ಹೀಗೆ ಇರುತ್ತೆ. ಆದರೂ ಇವತ್ತು ಮಂಗಳವಾರ ರಾಹುಕಾಲ ಸಮಯದಲ್ಲಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲ ಆಗುತ್ತೆ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯ ಮಂತ್ರವನ್ನು ತಾವು ಹೇಳ್ಕೊಂಡೊಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡೋ ಕೆಲಸದಲ್ಲೇ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ಇವತ್ತಿನ ದಿವಸ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಂಡೊಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ಹೊಸದಾಗಿ ಏನು ಕೆಲಸ ಕಾರ್ಯ ಮಾಡಬೇಕು ಅಂದರೂ ಮಾಡೋದಕ್ಕೆ ಈ ಒಂದು ಒಳ್ಳೆಯ ಕಾಲ ಅಂತಲೇ ಹೇಳ್ಬೋದು. ಇವತ್ತು ನಿಮ್ಮ ಚಿಂತನೆ ಅಂತಕ್ಕಂಥದ್ದು ಸಮಂಜಸಕರವಾಗಿರುತ್ತೆ. ಹಾಗೆ ಒಂದಷ್ಟು ಸಹಾಯಗಳನ್ನು ತೆಗೆದುಕೊಳ್ಳುವಂಥದ್ದು, ಮತ್ತೊಬ್ಬರಿಂದ ಸಹಾಯವನ್ನು ತೆಗೆದುಕೊಂಡು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣುವಂಥ ಯೋಗ ಫಲ. ಹಾಗೆ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಭಯಪಡಬೇಕಾದ್ದಿಲ್ಲ. ಇವತ್ತು ಏನೇ ಕೆಲಸ ಮಾಡಿ ಸಮಾಧಾನದಿಂದ ಇರಿ. ಅದಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ರಹಸ್ಯವಾಗಿ ಮಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಅಂದರೆ ಗೌಪ್ಯತೆಯಿಂದ ಮಾಡುವಂಥ ಕಾಯಕ ಶೀಘ್ರ ಫಲವನ್ನು ಕೊಡುತ್ತೆ. ನೀವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಮುನ್ನನೇ ಮತ್ತೊಬ್ಬರು ವಿಚಾರ ಗೊತ್ತಾದರೂ ಪರವಾಗಿಲ್ಲ ಅಂತ ಏನಾದರೂ ಬೇರೆ ಥರ ಚಿಂತನೆ ಮಾಡಿದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಹಾಗಾಗಿ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಸರಿಯಾದ ಅರಿವನ್ನು ಮೂಡಿಸ್ಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ನಿಜಕ್ಕೂ ಅರ್ಥಪೂರ್ಣವಾದ ಬದುಕನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಶನಿ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವರಿಗೆ ರಾಶ್ಯಾಧಿಪತಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲ. ಮೊನ್ನೆ ಗ್ರಹಣ ಆದಾಗಲಿಂದಲೂ ಇನ್ನಷ್ಟು ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಆಗುತ್ತೆ. ಮನಸ್ಸು ನೆಮ್ಮದಿದಂಥ ರೀತಿ ಇರುತ್ತೆ. ಮಾಡುವಂಥ ಕಾಯಕದ ಬಗ್ಗೆ ನಿಮ್ಮ ಜವಾಬ್ದಾರಿ ಕಡಿಮೆ ಆಗ್ದಂಗೆ ಆಗುತ್ತೆ. ಮತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂಥರ ನಿರ್ಲಕ್ಷ್ಯತನ ಬರುತ್ತೆ, ಆಯಾಸಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಯಾರನ್ನು ನಂಬೋದ್ರೂ ಯಾರಿಂದ ಏನು ಆಗುತ್ತೋ ಬಿಡುತ್ತೋ, ಬಟ್ ಎಲ್ಲರಿಂದ ಏನೋ ಒಂದು ವ್ಯತ್ಯಾಸ ಆಗುತ್ತೇನೋ, ಸಮಸ್ಯೆ ಆಗುತ್ತೇನೋ, ನನಗೆ ಇಷ್ಟ ಇಲ್ದಿರೋ ಕೆಲಸ ನಡೀತಿದ್ದೇನೋ, ಈ ಪ್ರಕಾರವಾಗಿರ್ತಕ್ಕಂಥ ಮಂದಗತಿಯಲ್ಲಿ ಸಾಗುವಂಥ ಪರಿಸ್ಥಿತಿಗಳು ಕೆಲಸ ಆಗುತ್ತೆ. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಸಕಲ ವಿಧವಾದಂಥ ಕಷ್ಟಗಳನ್ನು, ಎಂತಹ ಒಂದು ಅಸಾಧ್ಯವಾದ್ದನ್ನು ಸಾಧನೆ ಮಾಡುವಂಥ, ಸಾಧಿಸುವಂಥ ಒಂದು ಗುಣ ಹನುಮನ್ನು ಬಿಟ್ಟರೆ ಮತ್ತೆ ಯಾರಿಗೂ ಅಲ್ಲ. ಹಾಗಾಗಿ ಹನುಮನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಮಕರ ರಾಶಿಯವರು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಹೆಚ್ಚಿನ ಯಶಸ್ಸನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಮತ್ತೊಬ್ಬ ಅನುಭವಸ್ಥರ ಜೊತೆಯಲ್ಲಿದ್ದಾಗ ಅವರ ಮಾತಿನಂತೆ ನಡೀತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ನಿರ್ಣಯ, ನಿಮ್ಮ ತೀರ್ಮಾನ ಇವತ್ತು ಒಳ್ಳೆಯದಲ್ಲ. ಸ್ವಲ್ಪ ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದ್ದಲ್ಲ. ಯಾಕೆಂದರೆ ಪ್ರಸ್ತುತ ಕುಂಭರಾಶಿಯವರ ಟೈಮ್ ಅಷ್ಟು ಸಮಂಜಸಕರವಾದ್ದಲ್ಲ. ಅದರಲ್ಲೂ ಮನೆ ಗ್ರಹಣದಿಂದ ಈಚೆಗಂತೂ ಸ್ವಲ್ಪ ಸಮಸ್ಯೆಗಳೇ ಸಾಕಷ್ಟು ಇದೆ. ಹಾಗಾಗಿ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಮಾನಸಿಕವಾದಂತಹ ಒತ್ತಡಕ್ಕೆ ಒಳಗಾಗ್ತೀರಿ. ಶ್ರಮಪಟ್ಟು ಕೆಲಸ ಮಾಡಿದ್ರೂ ಸಹಿತ ಕೆಲಸಕ್ಕೆ ಸರಿಯಾದ ಮೌಲ್ಯ ಸಿಕ್ಕೋದಿಲ್ಲ. ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇಕ್ಕಟ್ಟಾಗುವಂಥ ಪರಿಸ್ಥಿತಿ ಇರುತ್ತೆ. ಕೆಲವು ವಸ್ತುಗಳು ಕಣ್ಮರೆ ಆಗುವಂಥ ಪರಿಸ್ಥಿತಿ ಇರುತ್ತೆ. ನನ್ನವರು ತನ್ನವರು ಅಂತ ಯಾರನ್ನು ನಂಬಿದ್ದೀರೋ ನಂಬಿರ್ತಕ್ಕಂಥ ವ್ಯಕ್ತಿಗಳು ದೂರ ಆಗುವಂಥ ಪರಿಸ್ಥಿತಿ ಇರುತ್ತೆ. ಈಗ ಪ್ರಸ್ತುತ ನಿಮ್ಮ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ಒಳ್ಳೆಯ ಮಾರ್ಗವನ್ನು ಅನುಸರಿಸೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಯಾವುದೇ ಕೆಲಸ ಕಾರ್ಯಗಳಾಗಲಿ ಏನೇ ಆಗಲಿ ಮಾಡುವಂಥ ಪ್ರತಿಯೊಂದು ಕಾಯಕವೂ ಅರ್ಥಪೂರ್ಣವಾಗಿರಬೇಕಾದ್ರೆ, ಹೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡಿ ಮತ್ತು ದೇಹದ ಆರೋಗ್ಯ ಪರಿಸ್ಥಿತಿ ವ್ಯತ್ಯಾಸ ಆಗ್ತಿರೋದ್ರಿಂದ ಆರೋಗ್ಯದ ಕಡೆ ತುಂಬ ಗಮನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಯಾವುದೇ ಜವಾಬ್ದಾರಿತವಾದಂಥ ಕಾಯಕವನ್ನು ಮಾಡಬೇಕಾದರೂ ಕುಲದೇವರ ಅನುಗ್ರಹವನ್ನು ಪಡೆಯಿರಿ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ನೀವು ಧರಿಸುವಂಥ ವಸ್ತ್ರ ಸಾಧ್ಯವಾದಷ್ಟು ಮಟ್ಟಿಗೆ ಶ್ವೇತವರ್ಣದ್ದಾಗಲಿ ಅಥವಾ ಕಂದು ಬಣ್ಣದ್ದಾಗಲಿ ಮತ್ತು ಹಳದಿ ಬಣ್ಣದ್ದಾಗಲಿ ಇಂತಹ ವಸ್ತ್ರಗಳನ್ನು ಈ ದಿನ ಧರಿಸೋದ್ರಿಂದ ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಇರತಕ್ಕಂಥ ಗ್ರಾಮ ದೇವತೆಗಾಗಲಿ ಅಥವಾ ಎಲ್ಲಾದರೂ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತೆಯ ಸಾನ್ನಿಧ್ಯಕ್ಕೆ ಬಂದು ಒಂದೆರಡು ವಿಳೆದೆಲೆ ಅಡಿಕೆಯನ್ನು ಕೊಟ್ಟು ಅದರ ಜೊತೆಗೆ ಸಾಧ್ಯವಾದಷ್ಟು ಹಳದಿ ಕಲರ್ ಪುಷ್ಪದಿಂದ ದೇವರಿಗೆ ಅರ್ಚನೆ ಸಂಕಲ್ಪ ಮಾಡಿಸೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಎಲ್ಲೆಲ್ಲಿ ಶಕ್ತಿ ದೇವತೆಗಳಿದೆಯೋ, ಎಲ್ಲೆಲ್ಲಿ ಮೂಲ ಸಾನ್ನಿಧ್ಯಗಳಿದೆಯೋ ಅಥವಾ ಶಕ್ತಿಪೀಠ ಎಂಬತಕ್ಕಂಥ ಸಾನ್ನಿಧ್ಯಗಳಲ್ಲಿ ಇವತ್ತು ದೇವರ ದರ್ಶನ ಮಾಡುವಂಥದ್ದಾಗಲಿ ಅಥವಾ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ, ನಿಮಗೆ ಬಂದು ಒದಗಿರುವಂತಹ ಯಾವುದೇ ಒಂದು ಸಮಸ್ಯೆಯನ್ನಾದರೂ ಮತ್ತೊಬ್ಬರ ಬಳಿ ಹೇಳ್ಕೊಳ್ದಿರ ಸಮಾಧಾನದಿಂದ ಆ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು ಎಂಬತಕ್ಕಂಥ ಚಿಂತನೆಯನ್ನು ನೀವು ಮಾಡಿದ್ದೆ ಆದರೆ ತುಂಬ ಅರ್ಥಪೂರ್ಣವಾದಂಥ ಬದುಕನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ದೇವಿ ಚಂದ್ರಘಂಟಾ ದೇವಿಗೆ ಶ್ರದ್ಧಾ ಭಕ್ತಿಯಿಂದ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಒಂದು ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಗುರುಗಳೇ, ಒಂದು ಪೂಜಾನುಷ್ಠಾನವನ್ನು ಮಾಡೋಣ. ಓಂ ಚಂದ್ರಘಂಟಾಯ ನಮಃ, ಓಂ ಮಹಾಕಾಳಿಯೇ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಲಲಿತಾಯ ನಮಃ, ಓಂ ದುರ್ಗೇ ನಮಃ, ಓಂ ಜಾತವೇದಸ್ಯನ್ಯೇ ನಮಃ, ಓಂ ಲಲಿತಾಯ ನಮಃ, ಓಂ ಗೌರಿಯೇ ನಮಃ, ಓಂ ಮಹಾಮೂರ್ತಯೇ ನಮಃ, ಓಂ ಅಷ್ಟಸಿದ್ಧಯೇ ನಮಃ, ಓಂ ಯೋಗಿನೇ ನಮಃ, ಓಂ ಗುಣಾತೀತಾಯ ನಮಃ, ಮಹಾಲಕ್ಷ್ಮೀ ನಮಃ, ಬ್ರಾಹ್ಮ್ಯೇ ನಮಃ, ಮಾಹೇಶ್ವರಿಯೇ ನಮಃ, ಓಂ ಮಹ್ಯೇ ನಮಃ, ವೈಷ್ಣವ್ಯೇ ನಮಃ, ವಾರಾಹ್ಯೇ ನಮಃ, ಇಂದ್ರಾಣಿಯೇ ನಮಃ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಮಹಾಲಕ್ಷ್ಮೀ ನಮಃ, ಲಲಿತಾ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಓಂ ಶ್ರೀ ಮಹಾಗಣಪತಿ ದೇವತಾಭ್ಯೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಾತವೇದಸೆ ಸುನವಾಮ ಸೋಮರಾಜಿತೋ ನಿದಹಾತಿ ವೇದಾಃ ಸನಃಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುಧರಸುಧರಸೇ ನಮಃ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದ
ಸಂದರ್ಭದಲ್ಲಿ ತಾವು ಸಹಿತ ತಮ್ಮ ತಮ್ಮ ವಾಸ್ತುಗಳಲ್ಲಿ ವಿಶೇಷವಾಗಿ ದೇವರ ಆರಾಧನೆ ಮಾಡಿ ಶುಭ ಸಂಧ್ಯಾಕಾಲ ಸಾರಿಸಿ ಗೂಡಿಸಿ ರಂಗೋಲಿನ ಹಾಕಿ ನೋಡಿ. ಈ ಒಂದು ವಿಶೇಷವಾಗಿರತಕ್ಕಂಥ ಕಾಲದಲ್ಲಿ ಬೆಳಿಗ್ಗೆ ಮಾಡುವಂತಹ ಅನುಷ್ಠಾನ, ಶುಭ ಸಂಧ್ಯಾಕಾಲ ಮಾಡುವಂಥ ಅನುಷ್ಠಾನ. ನವರಾತ್ರಿ ಉತ್ಸವ ಅಂದರೆ ನವರಾತ್ರಿ ರಾತ್ರಿ ಕಾಲದಲ್ಲಿ ಮಾಡುವಂಥ ಪೂಜೆ. ನವರಾತ್ರಿ ಮಹೋತ್ಸವ ಬೆಳಗ್ಗೆಲ್ಲ ಶುದ್ಧಿ ಮಾಡುವಂಥದ್ದು, ಒಂದು ಧೂಪ ದೀಪ ನೈವೇದ್ಯ ಅಷ್ಟೇ ಇರುತ್ತೆ. ಆದರೆ ಶುಭ ಸಂಧ್ಯಾಕಾಲ ಹಾಗಲ್ಲ. ಸಂಜೆ ಮಕ್ಕಳನ್ನು, ಸುಮಂಗಲೆಯರನ್ನು, ತಾಯಂದಿರನ್ನ, ಹೆಣ್ಣುಮಕ್ಕಳನ್ನೆಲ್ಲರನ್ನೂ ಮನೆಗೆ ಕರೆದು ಮನೆಯಲ್ಲಿ ದೇವರಿಗೊಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಪ್ರತಿನಿತ್ಯ ಅನುಷ್ಠಾನ ಮಾಡಿರ್ತಕ್ಕಂಥದ್ರ ಮೇಲೆ ಮತ್ತಷ್ಟು ಹೂಗಳನ್ನು ಅಲಂಕಾರ ಮಾಡಿ ಆಗ ಧೂಪದೀಪ ನೈವೇದ್ಯ ಮಾಡತಕ್ಕಂಥದ್ದು. ನೈವೇದ್ಯ ಆದ ನಂತರ ಮಹಾಪ್ರಸಾದವನ್ನು ಮಕ್ಕಳಿಗೆ, ಬಂದಿರತಕ್ಕಂಥ ಅತಿಥಿ ಅಭ್ಯಾಗತರಿಗೆ, ಸುಮಂಗಲೆಯರಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ತಾಯಂದರಿಗೆ ಅರಿಶಿನ ಕುಂಕುಮವನ್ನು ಕೊಡುವಂಥ ಕಾಲ. ನವರಾತ್ರಿ ಕಾಲದಲ್ಲಿ ಯಾವುದೇ ಹೆಣ್ಣುಮಕ್ಕಳ ಮನೆಗೆ ಬಂದರೂ ಲಕ್ಷ್ಮೀ, ಸರಸ್ವತಿ, ದುರ್ಗೆ ಈ ದೇವರು ಬಂದಂಗೆ ಅಂತಹ ಒಂದು ವಿಶೇಷವಾದಂಥ ಮನಸ್ಸು ಎಲ್ಲರನ್ನೂ ಸಹಿತ ಸಂಕಲ್ಪದಲ್ಲಿರುತ್ತೆ. ಹಾಗೆ ಈ ಒಂದು ಶಕ್ತಿ ದೇವತೆಯ ಉಪಾಸನೆ ಮಾಡತಕ್ಕಂಥ ಈ ಶುಭ ಗಳಿಗೆಯಲ್ಲಿ ನವರಾತ್ರಿ ವೈಭೋಗವನ್ನು, ನವರಾತ್ರಿಯ ವಿಶೇಷವಾದಂಥ ಕಾಲವನ್ನು ಸಾಕಷ್ಟು ಅರ್ಥಪೂರ್ಣವಾಗಿ ನಡೆಸ್ತಾರೆ. ಕೆಲವಷ್ಟು ದೇವಾಲಯಗಳಲ್ಲಿ ಮಾಧ್ಯಾಹ್ನಿಕ ಪೂರ್ಣಾಹುತಿ, ಪೂಜೆ, ಅನುಷ್ಠಾನವನ್ನು ಮಾಡುವಂಥ ಕಾಲವೂ ಇದೆ. ಹಾಗಾಗಿ ದೇವರ ದರ್ಶನ ಮಹಾಭಾಗ್ಯವಾಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ